ನಾವು ಬರೋ ಪರಿಸ್ಥಿತಿಗಳನ್ನು ಏನು ನೋಡ್ತಿದ್ದೀವಿ. ಒಂದು ಕಡೆ ಕರೋನಾ ಅಂದರೆ, ಇನ್ನೊಂದು ಕಡೆ ನಾವೆಲ್ಲರೂ ಪ್ರಕೃತಿಯ ವಿಕೋಪ, ಎಕ್ಸ್ಟ್ರೀಮ್ ಕೋಪ ಬಂದ್ಬಿಟ್ಟಿದೆ. ಪ್ರಕೃತಿಗೆ ನೀರು ಪ್ರವಾಹಗಳಿಂದ ಇಡೀ ದೇಶದಾದ್ಯಂತ, ಕರ್ನಾಟಕದಲ್ಲಿನೂ ತುಂಬ ಭಯಾನಕವಾಗಿ, ಎಲ್ಲ ಕಡೆ ಭಯಾನಕವಾಗಿಯೇ ಎಲ್ಲ ಇದೆ. ಇದೆಲ್ಲ ಮುಂದಿಟ್ಕೊಳ್ತಾ ತುಂಬ ದೊಡ್ಡದಾಗಿ ಅನಾಹುತಗಳೇನಿದೆ ಇನ್ನು ಶುರುವಾಯಿತು. ವಿನಾಶ ಧರ್ತಿಗೆ ಕಾಲಿಟ್ಬಿಡ್ತು ಅಂತ ತಿಳ್ಕೊಳ್ಳಿ. ಇನ್ನು ಯಾವಾಗ ಏನೋ ಅಂತ ಅಂದ್ಕೋಬೇಡ್ರಿ, ಶುರು ಆಯಿತು ವಿನಾಶ. ಸೊ ನಮ್ಮೆಲ್ಲರ ಕರ್ತವ್ಯನೂ ದೊಡ್ಡದಾಯಿತು. ಎಷ್ಟು ಸಾಧ್ಯನೋ ಏಕಾಗ್ರತ, ಅದರ ಆಧಾರದ ಮೇಲೆ ಸೈಲೆನ್ಸಲ್ಲಿ ಇದ್ದುಕೊಂಡು ಇಡೀ ವಿಶ್ವಕ್ಕೆ ಶಾಂತಿಯನ್ನು ಕೊಡೋ ಕೆಲಸ ಏನಿದೆ ನಾವು ತುಂಬ ಜಾಸ್ತಿ ಮಾಡಬೇಕು. ನಾವು ಅದು ಮಾಡಿಲ್ಲ ಅಂದರೆ ಬಾಬೂರು ನಮ್ಮಿಂದ ತೃಪ್ತಿ ಖುಷಿ ಪಡಲ್ಲ. ವಿಶ್ವದ ಆತ್ಮಗಳನ್ನು ನಮ್ಮನ್ನು ಕ್ಷಮೆ ಮಾಡಲ್ಲ. ಆ್ಯಕ್ಚುಲಿ ಭಗವಂತನ ಮಕ್ಕಳಾಗಿ ಎಲ್ಲ ಭಗವಂತನಿಂದ ತಗೊಳ್ತಾ ಇದ್ರು ಇವರೆಲ್ಲ ನಮಗೇನು ಕೊಡ್ತಿಲ್ವಲ್ಲ ಅನ್ನೋದು ಲಾಸ್ಟಲ್ಲಿ ಖಂಡಿತ ಬಾಬುವ್ರ ಮುಂದೆ ಅವರೆಲ್ಲ ದೂರ ಹೇಳ್ತಾರೆ. ಅದರಿಂದ ನಮ್ಮ ಸ್ಥಿತಿಗಳನ್ನು ದೊಡ್ಡದು ಮಾಡಿಕೊಳ್ಳೋದೇನಿದೆ ಇದು ನಮ್ಮ ಕರ್ತವ್ಯ. ಬಾಬಾ ಹೇಳ್ತಿದ್ದಾರೆ, ಈಗ ಸಮಯ ಪ್ರಮಾಣ ರಾವಣನ ವಂಶಕ್ಕೆ ಬೆಂಕಿ ಇಚ್ಬಿಡಿ. ದೃಢ ಸಂಕಲ್ಪದ ಬೆಂಕಿ ತಿಳಿಲಗ, ಯಾವುದರಲ್ಲಿ ರಾವಣನ ಟ್ರೇಸ್ ಇರಂಗಿಲ್ಲ. ಆಗ ನೀವು ಇಡೀ ಜಗತ್ತಿಗೆ ಫರಿಷ್ಠೆಗಳಾಗಿ, ದಾತ ವರದಾತನಾಗಿ ಎಲ್ಲ ಪ್ರಾಪ್ತಿಗಳನ್ನು ಕೊಡೋಕ್ಕೆ ಸಾಧ್ಯ. ಮಕ್ಕಳೇ, ನೀವೀಗ ಇದನ್ನು ಮಾಡಲೇಬೇಕು ಅಂತ ಅಂದರೆ ಎಲ್ಲರೂ ನಾವು ಕಲ್ಪದ ಹಿಂದಿನ ತನ್ನ ಸಂಪನ್ನ ಸ್ವರೂಪ ಇದೆಯಲ್ಲ, ನಿರಂತರ ಅವ್ಯಕ್ತ ಫರಿಷ್ಠ ರೂಪ, ತನ್ನ ದೇವತಾ ಸಂಪನ್ನ ರೂಪವನ್ನು ಇಮರ್ಜ್ ಮಾಡಿಕೊಂಡು ನಾನು ಅದೇ ಸಿದ್ಧಿ ಸ್ವರೂಪ ಆತ್ಮ ಅನ್ನೋದನ್ನು ನಾನು ನೆನಪಿಟ್ಕೊಂಡು ಎಲ್ಲರಿಗೆ ಕೊಡ್ತಾ ಹೋಗ್ಬೇಕು. ಸಾಧ್ಯನಾದೋ? ಇದಕ್ಕೆ ಅಭ್ಯಾಸ ಮಾಡಬೇಕಾಗತ್ತೆ. ಅಂತರ್ಮುಖತೆ ಅಂಡರ್ಗ್ರೌಂಡಲ್ಲಿದ್ದು ಬಾಬುವ್ರ ಜೊತೆ ಸದಾ ಸೈಲೆನ್ಸ್ ಬಲ ಏನಿದೆ, ಸನಾಟ ಸೈಲೆನ್ಸಲ್ಲಿರೋ ಆ ಒಂದು ಯೋಜನೆ ಪ್ಲ್ಯಾನ್ ಇದೆಯಲ್ಲ ಅದನ್ನು ನಾವು ಮಾಡ್ಕೋಬೇಕು. ಕೇಳಿ, अपने को फरिश्तों की सभा में बैठने वाला फरिश्ता समझते हो। फरिश्ता अर्थात जिसके सर्व संबंध, सर्व रिश्ते एक बाप के साथ, एक से सर्व रिश्ते और सदा एक स्थिति में स्थित हो। एक एक सेकंड, एक एक बोल, एक की ही लगन में और एक की ही ಸೇವಾ ಕೆ ಪ್ರತಿ ಹೋ. ಕೇಳಿದ್ರ? ನಿಮ್ಮನ್ನು ನೀವು ಫರಿಷ್ಠೆಗಳ ಸಭೆಯಲ್ಲಿ ಕುಳಿತಿರ್ತಕ್ಕಂತಹ ಡಬಲ್ ಐಟ್ ಫರಿಷ್ಠ ಆತ್ಮ, ಸೂಕ್ಷ್ಮ ದೇವತಾ ಅಂತ ತಿಳ್ಕೊಳ್ತೀರಾ. ಫರಿಷ್ಠ ಅಂದರೆ ಏಂಜಲ್ ಯಾರಂದರೆ, ಯಾರ ಎಲ್ಲ ಸಂಬಂಧಗಳು, ಎಲ್ಲ ಮಾರ್ಗ ಒಬ್ಬ ತಂದೆಯ ಕಡೆ ಒಬ್ಬರ ಜೊತೆ ಇದೆ. ರಿಶ್ತೆ ಅವರ ಆಸ್ತೆ, ಸರ್ವ ಸಂಬಂಧ ಎಲ್ಲ ಒಂದು ಕಡೆ. ಅಷ್ಟೇ ಅಲ್ಲ, ಸರ್ವ ಸಂಬಂಧ, ಸರ್ವ ರಿಷ್ಟ ಅಂದರೆ ಸಂಬಂಧ, ಅದರ ಆಧಾರದ ಮೇಲೆ ಏಕರಸ ಸ್ಥಿತಿ. ಒಬ್ಬರೇ ಬುದ್ಧಿಯಲ್ಲಿದ್ದರೆ ಬುದ್ಧಿ ಏಕರಸ, ಒಬ್ಬನ ಎಲ್ಲ ಸಂಬಂಧಗಳ ರಸ, ಆ ಎಲ್ಲ ಪ್ರಾಪ್ತಿಗಳ ರಸ, ಅದರಲ್ಲೇ ಬುದ್ಧಿ ಇರುತ್ತಲ್ವಾ. ಈಗ ಅನೇಕ ನೆನಪು ಮಾಡಿದ್ರೆ ಅನೇಕ ರಸಗಳಲ್ಲಿ ಹೋಗುತ್ತೆ ಬುದ್ಧಿ. ಸೊ ಒಂದು ರಸದಲ್ಲಿದ್ದು ಒಂದೊಂದು ಸೆಕೆಂಡ್ ಒಂದೊಂದು ಮಾತೇನಾಡ್ತೀರಾ. ಒಬ್ಬ ತಂದೆಯ ಲಗನ್, ಆ ಪ್ರೀತಿಯಲ್ಲಿ ಅವರೊಬ್ಬರ ಸೇವಾ ಪ್ರತಿ, ಒಬ್ಬರಿಗೋಸ್ಕರನೇ ನೀವು ಒಂದೊಂದು ಸಂಕಲ್ಪ, ಒಂದೊಂದು ಮಾತಾಡ್ತಾ ಇದ್ದೀರಾ.
ಇದೆಲ್ಲ ಚೆಕಿಂಗ್ ಮಾತು. ನನ್ನ ಇಂಟ್ರೆಸ್ಟ್ ಯಾವ ಕಡೆ ಇದೆ, ನನ್ನ ಲಗನ್ ಎಲ್ಲಿದೆ, ಇದನ್ನು ನೀವು ಯೋಚನೆ ಮಾಡಿ. ಚಲತೆ ಫಿರ್ತೆ ದೇಖ್ತೆ ಬೋಲ್ತೆ और कर्म करते हुए व्यक्त भाव से न्यारे अव्यक्त अर्थात इस व्यक्त देह रूपी धरणी से स्मृति से, धरणी की स्मृति से बुद्धि रूपी पांव सदा ऊपर रहे अर्थात उपराम रहे. ಕೇಳ್ರಿ ಏನು ಹೇಳ್ತಾರೆ. ನಡೀತಾ ಕೂತ್ಕೊಳ್ತಾ ನೋಡ್ತಾ ಮಾತಾಡ್ತಾ ಪ್ರತಿ ಕರ್ಮವನ್ನು ಮಾಡ್ತಾ ತನ್ನ ವ್ಯಕ್ತ ಭಾವದಿಂದ ನ್ಯಾರ ಅವ್ಯಕ್ತ ಸ್ವರೂಪ. ವ್ಯಕ್ತ ಅಂದರೆ ದೇಹ ಭಾವ, ಯಾವುದು ಕಣ್ಣಿಗೆ ಕಾಣ್ತಿದೆ ಅದರಿಂದ ನ್ಯಾರ. ನಾನು ಅವ್ಯಕ್ತ ಆತ್ಮ ಯಾವುದು ಕಣ್ಣಿಗೆ ಕಾಣಲ್ವೋ, ಸೊ ಆತ್ಮ ಭಾವದಲ್ಲಿ ಅವ್ಯಕ್ತ ಭಾವದಲ್ಲಿ ನಿರಂತರ ದೇಹ ರೂಪಿ ಧರಣಿ ಮಣ್ಣಿದೆಯಲ್ಲ, ಇದರಿಂದ ಸದಾ ಬುದ್ಧಿಯ ಕಾಲು ಮೇಲೆ ಅವ್ಯಕ್ತ ಸ್ವರೂಪದಲ್ಲಿದ್ದು ದೇಹದ ಈ ಮಣ್ಣಿನ ಧರಣಿಯಿಂದ ಮೇಲ್ಗಡೆ ಇರ್ತಕ್ಕಂಥವ್ರು ಫರಿಷ್ಠೆ ತಾನೆ. ಫರಿಷ್ಠೆಗಳನ್ನು ಭೂಮಿಯಲ್ಲಿ ತೋರಿಸೋದೇ ಇಲ್ಲಲ್ಲ, ಆಕಾಶದಲ್ಲಿ ಹಾರ್ಕೊಂಡಿರ್ತಾರೆ. ಕೆಳಗೆ ಬಂದ್ರೂ ಎಷ್ಟೊತ್ತು ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಕೆಳಗೆ ಬಂದ್ರೂ ಮಣ್ಣಲ್ಲಿ ನೆಲದ ಮೇಲೆ ನಿಂತಿರೋ ತೋರಿಸಲ್ಲ. ಅವ್ರ ಮೇಲೇನೆ ಧರಣಿಯಿಂದ ಮೇಲೆ ಒಂದು 5 ಫೂಟ್ ಮೇಲೆ ಇದ್ಕೊಂಡು ಅಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ಟು ಒಟ್ಟೋದಂಗೆ ತೋರಿಸ್ತಾರೆ. ನೋಡಿದ್ದೀರಲ್ವಾ ಏಂಜಲ್ಸ್ ಹತ್ರ ಹೆಂಗೆ ಮಾತಾಡ್ತಾರೆ ಅಂತ. ಸೂಕ್ಷ್ಮ ದೇವತೆಗಳೇನಿದ್ದಾರೆ ಆಕಾಶದಲ್ಲಿ ಯಾವಾಗಲೂ ಹಾರ್ಕೊಂಡು ಕೆಳಗೆ ಬಂದ್ರೂ ಸ್ವಲ್ಪ ದೂರ ಧರಣಿ ಮಣ್ಣಿಂದ ಮೇಲೆ ನಿಂತ್ಕೊಂಡು ಮಾತಾಡ್ಬಿಟ್ಟು ಹೊಟ್ಬಿಡ್ತಾರೆ. ಅದು ಏನೋ ಎಷ್ಟು ಸಂದೇಶ ಭಗವಂತಂದು ಹೇಳಬೇಕೋ, ಏನು ಸಹಯೋಗ ಕೊಡಬೇಕೋ ಅಷ್ಟು ಕೊಟ್ಟು ಹೊಟ್ಬಿಟ್ರು. ಆ ಥರ ನೀವು ನಡೀತಾ ಕೂತ್ಕೊಳ್ತಾ ಬುದ್ಧಿಯ ಕಾಲು ಮೇಲ್ಗಡೆ ಇದೆಯಾ ಕೇಳ್ತಿದ್ದಾರೆ. ಆ್ಯಂಡ್ ಉಪ್ರಾಮ್ ಅಂದರೆ ಏಕದಮ್ ವೈರಾಗ್ಯ ವೃತ್ತಿಯಲ್ಲಿ ನ್ಯಾರ, ಯಾವ ಇಂಟ್ರೆಸ್ಟ್ ಇಲ್ಲ. ಬಂದಿರೋದು ಒಂದೇ ಬಾಬಾನ ಇಂಟ್ರೆಸ್ಟಲ್ಲಿ, ಒಬ್ಬನ ಲಗನ್, ಒಬ್ಬರಿಗೋಸ್ಕರ, ಒಬ್ಬನ ಸೇವಾರ್ಥವಾಗಿ, ಒಬ್ಬ ತಂದೆಯನ್ನು ನೋಡ್ತಾ ಅವನ ಸಂಬಂಧಗಳ ರಸದಲ್ಲಿದ್ದುಕೊಂಡು ಕಾರ್ಯ ಮಾಡ್ತಿರೋದು. ಬುದ್ಧಿ ಮೇಲಿದ್ಕೊಂಡು, ಬುದ್ಧಿ ಕಾಲ ಮೇಲೆ. ಆ ಥರ ಸ್ಥಿತಿ ಇದೆಯಾ ಹೇಳ್ರಿ. ಅಕ್ಕಂದ್ರು ಮನೆಯಲ್ಲಿ ಕೂತಿರೋರೆಲ್ಲ ಅಣ್ಣಂದ್ರು, ಭಲೆ ನೀವು ಕಾರ್ಯವ್ಯವಹಾರದಲ್ಲಿ ಹೋಗ್ತಿರ್ಬೋದು, ಅಕ್ಕಂದ್ರು ಮನೆಯಲ್ಲಿ ಸೇವೆ ಮಾಡ್ತಿರ್ಬೋದು, ಬಟ್ ಬುದ್ಧಿಯ ಧರಣಿ, ಬುದ್ಧಿಯ ಕಾಲು, ದೇಹದ ಧರಣಿ ಮಣ್ಣಿಂದ ಆಚೆ ಇದೆಯಾ? ನಿಮಗೆ ಎಷ್ಟಾದರೂ ಪರಿಸ್ಥಿತಿಗಳಿರ್ಬೋದು, ಆದರೆ ಅದನ್ನು ಏನೇ ಆದ್ರೂ ಮಾಡಲೇಬೇಕು. ಬೇಜಾರು ಮಾಡ್ಕೊಂಡು ಯಾಕೆ ಮಾಡಬೇಕು? ನಮ್ಮ ಸಂಕಲ್ಪನೆ ಅರ್ಧ ಬೇಜಾರು ಮಾಡಿಬಿಡುತ್ತೆ, ಸಂಕಲ್ಪನೆ ಅರ್ಧ ಸುಸ್ತು ಮಾಡಿಬಿಡುತ್ತೆ. ಉಮಂಗ್ ಉತ್ಸಾಹ ಇಲ್ಲ, ಖುಷಿ ಇಲ್ಲ ಅಂದರೆ ಎಲ್ಲದೂ ಭಾರ ಅನಿಸುತ್ತೆ, ಹೊರೆ ಅನಿಸುತ್ತೆ. ಆ ಸ್ಥಿತಿಯಲ್ಲಿ ಎಂದೂ ಬರೋಕ್ಕೆ ಹೋಗಬಾರ್ದು. ಬಾಬೋರನ್ನು ಕೆಳಗೆ ಕರೀತಾ, ಬಾಬಾ ನೀನು ಮಾಡಿಸ್ತಿದೀಯಾ? ಮಾಡ್ತಿದ್ದೀನಿ. ಆ ಉಮಂಗ್ ಉತ್ಸಾಹದಲ್ಲಿ ಮಾಡಬೇಕು. ಸ್ಪೆಷಲಿ ಅಕ್ಕಂದ್ರೀಗ ಸೆಂಟ್ರ್ಗಳಿಗೆ ಹೋಗೋದೆಲ್ಲ ಸ್ಟಾಪ್ ಆಯಿತು. ಅಣ್ಣಂದ್ರಂತೂ ಹೊರಗಡೆ ಹೋಗಿ ಕೆಲಸ ಕಾರ್ಯದಲ್ಲಿ ಬ್ಯುಸಿಯಾಗಿ ಬರ್ತಾ ಇರ್ಬೋದು, ಕೆಲವ್ರು ಮನೆಯಲ್ಲೂ ಇರ್ಬೋದು ಅಣ್ಣಂದ್ರು. ಬಟ್ ಆದರೆ ಸದಾ ಉಮಂಗ್ ಉತ್ಸಾಹದಲ್ಲಿದ್ದು, ಖುಷಿಯಲ್ಲಿದ್ದು, ಪರಸ್ಪರ ಸಹಯೋಗಿಗಳಾಗ್ತಾ ಮುಂದುವರಿತಾ ಹೋಗ್ಬೇಕೇ ಹೊರತು ಈಗ ಬೇಜಾರು ಮಾಡ್ಕೊಳ್ಳೋ ಟೈಮ್ ಹೊರಟೋಯ್ತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಅಂದರೆ ಉಪ್ರಾಮ್ ಇದ್ದುಕೊಂಡು ಇನ್ನ ಏನು ಅಡಿಷನ್, ಜೈಸೆ ಬಾಪ್ ಈಶ್ವರೀಯ ಸೇವಾರ್ಥವಾ बच्चों को साथ ले जाने की सेवार्थ या सच्चे भक्तों को बहुत समय का भक्ति का फल देने अर्थ न्यारे और निराकार होते हुए भी अल्प काल के लिए आधार लेते हैं या अवतरित होते हैं. ऐसे ही फरिश्ता अर्थात न्यारा और प्यारा बाप समान स्वयं को अवतरित आत्मा समझते हो. अर्थात सिर्फ ईश्वरीय सेवार्थ ये साकार ब्राह्मण जीवन मिला है. ಕೇಳ್ರಿ, ಮನೆಯಲ್ಲಿ ನಮ್ಮ ಕೆಲಸ ಕಾರ್ಯ ಜವಾಬ್ದಾರಿ ಈ ಕತೆ ಹೇಳಂಗಿಲ್ಲ. ಈಗ ಸರಿಯಾಗಿ ಅಟೆನ್ಷನ್ ಇಟ್ಟು ಕೇಳಿ ಏನು ಹೇಳ್ತಿದ್ದಾರೆ ಬಾಬಾ.
ನಾನು ನೀವು ಮಕ್ಕಳಿಗೋಸ್ಕರ ನಿಮ್ಮ ಸೇವಾರ್ಥವಾಗಿ, ನಾನು ನಿರಾಕಾರ ನ್ಯಾರ ಆಗಿದ್ರೂ ಜಗತ್ತಿನಿಂದ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕ್ಕೋಸ್ಕರ ನೀವೆಲ್ಲ ದ್ವಾಪರದ ಸತ್ಯ ಭಕ್ತರಿಗೆ ಭಕ್ತಿಯ ಫಲ ಜ್ಞಾನ ಕೊಟ್ಟು ಸಂಪನ್ನರನ್ನಾಗಿ ಮಾಡಲಿಕ್ಕೆ ನಿಮ್ಗೆ ಆಸ್ತಿ ಕೊಡೋಕ್ಕೋಸ್ಕರ ನಾನು ನಿರಾಕಾರನಾದರೂ ಸಾಕಾರ ಶರೀರದ ಆಧಾರ ತಗೊಂಡು ಬರ್ತೀನಿ, ಅರ್ಥಾತ್ ಅವತರಣೆ ಮಾಡ್ತೀನಿ. ಹಾಗೇನೆ ಕೇಳ್ರಿ, ಈಶ್ವರೀಯ ಸೇವಾರ್ಥವಾಗಿ, ತಂದೆ ಪರಮಾತ್ಮನ ಸೇವಾರ್ಥವಾಗಿ ನಾನು ಆತ್ಮನು ವಿಶ್ವ ಸೇವೆಗೋಸ್ಕರ ಅವತರಿತ ಬ್ರಾಹ್ಮಣ ಆತ್ಮ, ಬ್ರಾಹ್ಮಣ ಜೀವನದಲ್ಲಿದ್ದೀನಿ. ಭಲೆ ನೀವು ಮನೆಯಲ್ಲಿ ಕಾರ್ಯ ನೀವು ಅಡುಗೆ ಮಾಡೋದೇ ಸಾಧಾರಣ ಇರ್ಬೋದು, ಬಟ್ ಅದು ಯಾರಿಗೆ? ವಿಶ್ವ ಸೇವಾರ್ಥವಾಗಿ ಮಾಡ್ತಿದ್ದೀನಿ. ಅವತರಿತ ಆತ್ಮ ಫರಿಷ್ಠ ಅಂತ ತಿಳ್ಕೊಂಡು ನಡೀತಿದ್ದೀರಾ. ನಾನು ಹೆಂಗೆ ಕಾರ್ಯಾರ್ಥ ಬಂದಿದ್ದೀನಿ, ನೀವು ನಿಮ್ಮ ಮನೆ ಪರಮಧಾಮ ಈಗ ಗೊತ್ತಾಯ್ತಲ್ಲ, ಅಲ್ಲಿರಿ ಬುದ್ಧಿಯಿಂದ. ಕಾರ್ಯಾರ್ಥ ಬಂದ್ರಿ ತಿರ್ಗಾ ನಡೀರಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಬೋರ್ಡಮ್ಮು ಎಲ್ಲಿ ಹೋಗ್ತಾ ಇಲ್ಲ, ಎಷ್ಟು ತಿಂಗಳಿಂದ ಇಲ್ಲೇ ಒಳಗಡೆ ಕೂತು ಕೂತು ಸಾಕಾಗೋಯ್ತು ಅಂತ ಅನ್ಬೇಡ್ರಿ. ಏನಂತೀರ? ಬೇಜಾರಾಗುತ್ತಲ್ಲ, ಕ್ಲಾಸ್ಗಳೇ ಇಲ್ಲ, ಸೆಂಟ್ರ್ಗಳೇ ಇಲ್ಲ, ಏನು ಮಾಡೋದಪ್ಪ, ಬೇಜಾರಪ್ಪ. ಇದೆಲ್ಲ ಏನು ಬಾಬಾ, ಇದೊಂದು ಯುಕ್ತಿ, ರಿಹರ್ಸಲ್ ನಡೀತಿದೆ. ಇದು ರಿಯಲ್ ಆದ ಗತಿ ಹೆಂಗೆ? ಆಮೇಲೆ ತಿಮ್ಮಪ್ಪ ಗೋವಿಂದ ಗೋವಿಂದ ಅನ್ನಲ್ಲ ತಾನೇ, ಬೇಜಾರು ಮಾಡ್ಕೊಂಡು. ಇದೆಲ್ಲ ಅಭ್ಯಾಸಗಳನ್ನು ಮಾಡಿಸ್ತಿದ್ದಾರೆ ಬಾಬುವರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಫರಿಷ್ಠೆ ಅಂದ್ರೇನು? ಅವತರಿತಾತ್ಮ. ಕಾರ್ಯಕ್ಕೋಸ್ಕರ ಬಂದೆ, ಕೆಲಸ ಮುಗೀತು, ಹೊರಟ್ಬಿಟ್ಟೆ. तो सदा ऐसी स्मृति में इस कार्य में उपस्थित रहने वालों को ही फरिश्ता कहा जाता है. ಬಾಬುವರು ಫರಿಷ್ಠೆಯ ಭಿನ್ನ ಭಿನ್ನ ಪರಿಭಾಷೆಗಳು ಎಷ್ಟು ಆಳವಾಗಿದೆ. ಇನ್ನ ಅಡಿಷನ್ ಏನು ಮಾಡ್ತಿದ್ದಾರೆ? ನ್ಯಾರ ಪ್ಯಾರ ಅವತರಿತಾತ್ಮ ಮತ್ತೆ ಈಶ್ವರೀಯ ಸೇವಾರ್ಥವಾಗಿ ಸಾಕಾರ ಬ್ರಾಹ್ಮಣ ಜೀವನ ಸಿಕ್ಕಿದೆ. धर्म स्थापक धर्म स्थापना का पार्ट बजाने के लिए आए हुए हैं. तो इसलिए नाम ही है शक्ति अवतार. इस समय में अवतार हूँ, धर्म स्थापक हूँ. सिवाय धर्म स्थापन करने के कार्य के और कोई भी कार्य आप ब्राह्मण अर्थात अवतरित हुई आत्माओं का है ही नहीं. ಬಾಬಾ ಒಂದೊಂದೂ ಒಂದು ಆರ್ಡರ್ ತರಹ ನಾವು ಮಕ್ಕಳ ಮುಂದಿಡ್ತಿದ್ದಾರೆ. ಅಂದರೆ ನೀವು ಹಿಂಗೆ ಇರಬೇಕು, ನಿಮ್ಮ ಕೆಲಸ ಇಷ್ಟೇ, ಬೇರೆದಕ್ಕೆ ನೀವು ಕೈ ಹಾಕಂಗಿಲ್ಲ ಅಂತ ಹೇಳ್ತಿರೋದು. ಇದು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಡ್ಬೇಕು. ಏನು ಹೇಳ್ತಿದ್ದಾರೆ? ಫರಿಷ್ಠ ಅಂದರೆ ನ್ಯಾರ ಪ್ಯಾರ. ಫರಿಷ್ಠ ಅಂದರೆ ಒಬ್ಬ ತಂದೆ ಜೊತೆ ರಿಶ್ತಾ ರಾಸ್ತಾ, ಬಾಕಿ ಮಾರ್ಗಗಳ ಬ್ಲಾಕು, ಸಾಧಾರಣ ವ್ಯರ್ಥ ಬ್ಲಾಕು. ಅದ್ರ ಜೊತೆಗೆ ಇನ್ನೇನು ಹೇಳ್ತಾರೆ? ನೀವು ಯಾರಂದರೆ ಧರ್ಮ ಸ್ಥಾಪನಾರ್ಥವಾಗಿ, ಧರ್ಮ ಸ್ಥಾಪಕರು, ಅವತರಿತ ಆತ್ಮಗಳು ನೀವು. ಕೇಳಿ, ದೊಡ್ಡ ಟೈಟ್ಲು. ಧರ್ಮ ಸ್ಥಾಪಕರು ಇಬ್ರಾಹಿಂ, ಕ್ರೈಸ್ಟ್, ಬುದ್ಧ ಇವರೆಲ್ಲ ಬಂದರೆ ಧರ್ಮ ಸ್ಥಾಪನೆ ಮಾಡೋ ಕೆಲಸ ಬಿಟ್ಟರೆ ಏನೂ ಇಲ್ಲ. ತನ್ನಲ್ಲಿ ಜ್ಞಾನ ಗುಣ ಶಕ್ತಿಗಳ ಧಾರಣೆ, ಅನ್ಯರಲ್ಲಿ ಆ ಧಾರಣೆಗಳನ್ನು ಮಾಡ್ಸೋಕ್ಕೆ ನಾವು ಬದುಕಿದ್ದೀವಿ, ಬೇರೆದಕ್ಕೆ ಬದುಕಿಲ್ಲ, ಬೇರೆದಿಲ್ಲ ನಮಗೆ. ಅದರಿಂದ ಬಾಬಾ ಹೇಳ್ತಿರೋದು, ನೀವು ಧರ್ಮ ಸ್ಥಾಪಕರು, ಧರ್ಮ ಸ್ಥಾಪನೆಯ ಕೆಲಸ ಬಿಟ್ಟರೆ ನಾನು ಬ್ರಾಹ್ಮಣ ಆತ್ಮ, ಅವತರಿತ ಆತ್ಮ, ಬೇರೆ ಯಾವುದಕ್ಕೋಸ್ಕರ ನಾನು ಇಲ್ಲ. सदा ऐसी स्मृति में इसी कार्य में उपस्थित रहने वालों को ही फरिश्ता कहा जाता है. फरिश्ता डबल लाइट रूप है. एक लाइट अर्थात सदा ज्योति रूप, दूसरा लाइट अर्थात कोई भी पिछले हिसाब किताब के बोझ से न्यारा अर्थात हल्का,
ऐसे डबलाइट स्वरूप अपने को अनुभव करते हो. ಡಬಲೈಟ್ ಸ್ವರೂಪ. ತಂದೆ ಹೇಳೋದು ಸದಾ ಈ ಸ್ಮೃತಿಯಲ್ಲೇನೆ ನಾನು ಧರ್ಮ ಸ್ಥಾಪನಾರ್ಥವಾಗಿ ಅವತರಿತನಾಗಿರ್ತಕ್ಕಂಥ ಬ್ರಾಹ್ಮಣ ಆತ್ಮ. ನನಗೆ ಧರ್ಮ ಸ್ಥಾಪನೆಯ ವಿನಃ ತಂದೆ ಯಾವ ಕಾರ್ಯಕ್ಕೆ ಬಂದಿದ್ದಾರೋ ಅದರ ಸ್ಥಾಪನೆ, ದೈವತ್ವದ ಸ್ಥಾಪನೆ, ದೈವಿ ಗುಣಗಳ ಸ್ಥಾಪನೆ ತನ್ನ ಜೀವನದಲ್ಲಿ, ಅನ್ಯರ ಜೀವನದಲ್ಲಿ ಇಷ್ಟು ಬಿಟ್ಟರೆ ನಾನು ಬೇರೆ ಮಾಡಂಗಿಲ್ಲ ಅನ್ನೋದು ಪಕ್ಕ ತಾನೇ. ಅದಕ್ಕೆ ಹೇಳ್ತಿದ್ದಾರೆ ಅವರೇ ಫರಿಷ್ಠಾ ರೂಪ, ಅವರೇ ಫರಿಷ್ಠಾ ಡಬಲ್ ಲೈಟ್ ಸ್ವರೂಪ. ಯಾರು ಈ ಸ್ಥಿತಿಯಲ್ಲಿ ಇರ್ತಾರೆ ಅವರು ತನ್ನೇನೋ ತನ್ನ ಜ್ಯೋತಿ ಸ್ವರೂಪ. ಡಬಲ್ ಲೈಟ್ ಅಂದರೆ ಒಂದು ಜ್ಯೋತಿ ಅಂದರೆ ಪ್ರಕಾಶ, ಇನ್ನೊಂದು ಲೈಟ್ ಅಂದರೆ ಸದಾ ಹಗುರ. ಯಾಕೆ ಧರ್ಮ ಸ್ಥಾಪನಾರ್ಥ ಕಾರ್ಯ ಏನಿದೆ ಅದು ನಂದು ಅಲ್ವೇ ಇಲ್ಲ. ಬಾಬಾ ಏನು ಹೇಳ್ತಾರೋ ಅದು ಮಾಡಿದೆ ನಡಿ ಹೋಗ್ತಾ ಇರೋದು, ಕೆಲಸ ಮುಗೀತು. ಅಷ್ಟು ಬಾಬಾವರ ಪ್ರೀತಿಯಲ್ಲಿ ಬಾಬನ ಆಧಾರದ ಮೇಲೆ ಇರಬೇಕಾಗತ್ತೆ. एक लाइट अर्थात सदा ज्योति स्वरूप, दूसरा लाइट अर्थात कोई भी पिछले हिसाब किताब के बोझ से न्यारा अर्थात हल्का, ऐसे ही डबल लाइट स्वरूप अपन को अनुभव करते हो. सदा अनात्म प्रकाश स्वरूप, ಪರಮಧಾಮ ಪ್ರಕಾಶದ ಜಗತ್ತಲ್ಲಿ ಪ್ರಕಾಶ ಸ್ವರೂಪ ತಂದೆಯ ಮಡಿಲಲ್ಲಿದೆ. ನನ್ನ ಆತ್ಮ ಬಾಬು ನೆನಪಲ್ಲಿ ಎಲ್ಲ ಹೊರೆಗಳನ್ನು, ಎಲ್ಲ ಜನ್ಮಗಳ ಹಿಸಾಬ್ ಕಿತಾಬ್ ಕ ಬೋಜ್ ಸಮಾಪ್ತಿ ಆಯಿತು. ಬಾಬಾ ಎಲ್ಲ ನಿನಗೆ ಕೊಟ್ಟೆ, ನಂದಿನೇನಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದೀರಲ್ವಾ, ಕೇಳ್ತಿದ್ದಾರೆ. ಹಂಗೆ ಅನುಭವ ಮಾಡ್ತಿದ್ದೀರಾ? ये ब्राह्मण जीवन सिवाय ईश्वरीय कार्य के और कोई कार्य अर्थ बिगर श्रीमत के आत्माओं की मत प्रमाण, बिगर श्रीमत के कोई भी आत्माओं के मत के प्रमाण या स्वयं के मनमत प्रमाण और कहीं यूज तो नहीं करते हो. ಈ ಬ್ರಾಹ್ಮಣ ಜೀವನದ ಎಷ್ಟು ಬೆಲೆ ನೋಡ್ರಿ. ಏನು ಹೇಳ್ತಾರೆ, ಈ ಬ್ರಾಹ್ಮಣ ಜೀವನ ಬಾಬೋರು ಈಶ್ವರೀಯ ಸೇವಾರ್ಥವಾಗಿ, ಈಶ್ವರ ತನ್ನ ಕಾರ್ಯಾರ್ಥವಾಗಿ ನನಗೆ ಇದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ವರದಾನವಾಗಿ ಕೊಡ್ತಿದ್ದಾರೆ. ಈ ಜೀವನವನ್ನು ಶ್ರೀಮತದ ಪ್ರಮಾಣ ನಾನು ಹೆಜ್ಜೆ ಇಡಬೇಕು. ಸಂಕಲ್ಪ, ಮಾತು, ಕರ್ಮದ ಹೆಜ್ಜೆ ಏನಿದೆಯಲ್ಲ, ಸೇವೆ ಏನು ಮಾಡ್ತೀನಿ, ಶ್ರೀಮತ ಬಿಟ್ಟು ಅನ್ಯ ಆತ್ಮಗಳ ಮತದ ಪ್ರಮಾಣ, ಅವು ಇನ್ನೊಬ್ರು ಹೇಳಿದ್ರು ಅದಕ್ಕೆ ಮಾಡಿದೆ, ಅಥವಾ ತನ್ನದೇ ಮನ್ಮತ ಪ್ರಮಾಣ ನಂಗೆ ಮನಸ್ಸು ಬಂತು ಮಾಡಿದೆ. ನೋ, ಬಾಬಾದಲ್ಲಿ ನಿಮಗೆ ಪರ್ಮಿಷನ್ನೇ ಇಲ್ಲ. ಈ ಜೀವನ ಅದಕ್ಕೆ ನಾನು ಕೊಡಲಿಲ್ಲ. ನಿಮಗೆ ಜನ್ಮ ನಿಮ್ಮ ಮನಸ್ಸಿಗೆ ಬಂದಂಗೆ ನಡೆಯೋಕ್ಕೆ, ಬೇರೆಯವ್ರ ಮಾತು ಕಟ್ಕೊಂಡು ನಡಿಲಿಕ್ಕೆ ನಾನು ಕೊಡಲಿಲ್ಲ. ಕ್ಲಿಯರ್, ಬಾಬಾವ್ರ ಕ್ಲಿಯರ್ ಡಿಕ್ಲರೇಷನ್, ಅನೌನ್ಸ್ಮೆಂಟು. ನಾನು ನಿಮಗೆ ಜನ್ಮ ಕೊಟ್ಟಿದ್ದು, ನನ್ನವರನ್ನಾಗಿ ಮಾಡ್ಕೊಂಡಿದ್ದು ನನ್ನ ಮತದ ಪ್ರಮಾಣ. ಸಾಕಾರ ಮುರಳಿಯಲ್ಲೂ ಏನಿತ್ತು ಇವತ್ತು, ನೀವು ನನ್ನವರಾಗಿ ಬದುಕ್ರಿ, ನನ್ನ ಮತದ ಮೇಲೆ ಬದುಕ್ರಿ. ನೆನಪಿದೆಯಾ? ಇಡೀ ದಿನದಲ್ಲಿ ಯೋಚನೆ ಮಾಡಿದ್ರ ಈ ಜೀವನದ ಲಿಮಿಟ್ಸ್ ಎಷ್ಟು? ನನಗೆ ಮನಸ್ಸಿಗೆ ಬಂತು, ದೇಹಾಭಿಮಾನ ವಶ ಬೇಜಾರು ಮಾಡ್ಕೊಂಡೆ, ಅಪ್ಸೆಟ್ ಆದೆ, ಗರ್ಭದಾಗ ಹುಳುಗಳು, ಇದೆಲ್ಲ ನಾವು ಮಾಡೋಂಗಿಲ್ಲ. ಪರ್ಮಿಷನ್ಸ್ ಇಲ್ಲ. ಬಾಬನ ಪ್ರೀತಿಯಲ್ಲಿ, ಬಾಬನ ಮಡ್ಲಲ್ಲಿ ಜ್ಞಾನದ ಚಿಂತನೆಯಲ್ಲಿದ್ದರೆ ಖುಷಿ ಇರುತ್ತೆ. ಎಲ್ಲ ನಮ್ಮ ಕೈಲಿದೆ, ಮನಸ್ಸು ನಮ್ಮ ಕೈಲಿದೆ. ಮನಸ್ಸಿನ ಗುಲಾಮಿ ಬೇಡ ಅಲ್ವಾ, ಸಂಸ್ಕಾರಗಳ ಗುಲಾಮಿ ಬೇಡ ಅಲ್ವಾ. ये ब्राह्मण जीवन भी बाप द्वारा ईश्वरीय सेवा के प्रति मिला हुआ अमानत है. अमानत में ख्यानात तो नहीं डालते हो. संकल्प द्वारा भी ये ब्राह्मण जीवन का एक श्वास भी और कोई कार्य अर्थ लगा नहीं सकते हो. इसलिए भक्ति में श्वासों श्वास सिमरण का यादगार चला आता है. निरंतर के फरिश्ते हो या अल्पकाल के फरिश्ते हो, ಇದೆಲ್ಲ ಕಠಿಣ ಕರ್ಮ ಫಿಲಾಸಫಿ, ದಾನದ ಫಿಲಾಸಫಿ. ಒಂದ್ಸಾರಿ ಈಶ್ವರನಿಗೆ ಜೀವನ ಕೊಟ್ಟ ನಂತರ ಬಾಬಾ ಎಲ್ಲ ನಿಂದಪ್ಪ ಅಂತ ಹೇಳಿದ ಮೇಲೆ
ಬಾಬಾ ಹೇಳ್ತಾರೆ, ನಾನೇನು ಜನ್ಮ ಕೊಟ್ಟೆ, ಬ್ರಾಹ್ಮಣ ಜೀವನದ ವರದಾತ ಅಲ್ವಾ, ಇದು ನನ್ನ ಗಿಫ್ಟು, ಈ ಜೀವನ, ಈ ಜನ್ಮ ಏನೋ ಈಶ್ವರಿಯ ಕಾರ್ಯಾರ್ಥವಾಗಿ ಇದು ಅಮಾನತ್ ಅಂದರೆ ಗಿಫ್ಟು. ಈ ಅಮಾನತ್ತಲ್ಲಿ ಖ್ಯಾನಾತ್ ಅಂದರೆ ನಿಮ್ಮ ಮತ ಯೂಸ್ ಮಾಡಲ್ಲ ತಾನೇ. ಜವಾಬ್ ಬಾಬನಿಗೆ ಕೊಡ್ರಿ ಎಲ್ಲ. ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ, ನನಗೆ ಹೆಂಗೆ ಬೇಕೋ ಸಂಕಲ್ಪ, ನಂಗೆ ಹೆಂಗೆ ಬೇಕೋ ಸ್ಥಿತಿ. ಅಥವಾ ಹಿಂಗೆ ಯೋಚನೆ ಮಾಡ್ತೀರಾ, ನಿಮಗೇನು ಅಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ, ಏನು ಯೋಚನೆ ಇಲ್ಲ, ನಮಗೆ ತಾನೇ ಎಷ್ಟೊಂದು ಕಷ್ಟ ಪರಿಸ್ಥಿತಿ, ಅಯ್ಯೋ ಎಷ್ಟಿಲ್ಲಿ ಕತೆಗಳು ಅಂತ ಬೇಜಾರು ಮಾಡ್ಕೊತಿರೋ. ಏನೋ ಬೇಜಾರು ಮಾಡ್ಕೊಂಡು ಲೆಕ್ಕ ಮುಗ್ಸೋಕ್ಕಾಗಲ್ಲ. ಹಾಂ, ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ದೀವಿ, ಇದನ್ನು ಖುಷಿ ಖುಷಿಯಾಗಿ ಆನಂದವಾಗಿ ಬಾಬಾ ಎಲ್ಲ ನಿಂದಪ್ಪ ಅಂತ ಹೇಳಿದ್ಮೇಲೆ ಅವ್ರು ನೋಡ್ಕೋತಾರೆ. ನೀವು ಬಿಂದು ಆನಂದವಾಗಿ ಮೇಲೆ ಕೂತ್ಕೊಳ್ರಲ್ಲ, ಅಭ್ಯಾಸ ಮಾಡಬೇಕು. ಮೇಲೆ ಕೂತ್ಕೊಳ್ಳೋದು ಈಸಿ ಇಲ್ಲ, ಅರ್ಥ ಆಗ್ತಿದೆ. ಬಟ್ ಆದ್ರೂ ನಮ್ಮ ಪುರುಷಾರ್ಥದ ಪ್ರಯತ್ನ ಮ್ಯಾಕ್ಸಿಮಮ್ ಇರಬೇಕು. ಆಗಲ್ಲ ಅಂತ ಕೆಳಗೆ ಕೂತ್ಕೊಂಡು ಬೇಜಾರು ಮಾಡ್ಕೊಳಂಗಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವ್ರು. ಏನಂತೀರ ಮನೆಯಲ್ಲಿರೋರೆಲ್ಲ, ಅಮಾನತ್ತಲ್ಲಿ ಖ್ಯಾನಾತಿಲ್ಲ ತಾನೆ. ಇನ್ನೂ ಏನು ಹೇಳ್ತಾರೆ ಸ್ಟ್ರಾಂಗ್ ಆಗಿ, ಬ್ರಾಹ್ಮಣ ಜೀವನದ ಒಂದು ಶ್ವಾಸನು, ಒಂದು ಸಂಕಲ್ಪದಿಂದ ಎಷ್ಟು ಶ್ವಾಸ, ಬೇರೆ ಕಾರ್ಯದಲ್ಲಿ ನೀವು ಉಪಯೋಗಿಸಂಗಿಲ್ಲ. ನನ್ನ ಮತ ಬಿಟ್ಟು ಬೇರೆ ಕಾರ್ಯದಲ್ಲಿ ಉಪಯೋಗಿಸಂಗಿಲ್ಲ. ಅದಕ್ಕೆ ಭಕ್ತಿಯಲ್ಲಿ ಶ್ವಾಸೋನ್ ಶ್ವಾಸ, ಜಪ ಜಪ ಇವತ್ತು ಹೇಳಿದ್ರಲ್ಲ, ಬಾಬನೊಬ್ಬನ ನೆನಪು, ಒಬ್ಬನ ಆಧಾರ, ಒಬ್ಬನ ಕಾರ್ಯ, ಒಬ್ಬನ ಪ್ರೀತಿ, ಒಬ್ಬನ ಸಂಬಂಧ, ಇದೆಲ್ಲ ಇದು ಶ್ವಾಸ ಸ್ಮರಣೆಯ ನೆನಪಾರ್ಥ. ಆ ಥರ ನಿರಂತರದ ಫರಿಷ್ಠೆ ಅಂದರೆ ಹೆಂಗೆ ತೋರಿಸ್ತಾರೆ ಶಾಸ್ತ್ರಗಳಲ್ಲಿ, ಯಾವಾಗಲೂ ಭಗವಂತನ ಹಿಂದೆ ಮುಂದೆ ಓಡಾಡ್ತಿರ್ತಾರೆ. ಅವ್ರು ಏನು ಹೇಳ್ತಾರೋ ಕೇಳ್ಕೊಂಡು ಮೆಸೇಜ್ ಬೇರೆಯವ್ರಿಗೆ ಕೊಡೋದೇ ಅವ್ರ ಕೆಲಸ. ಅವ್ರದಿಗೆ ತಂದೆಯಾದ ಕಾರ್ಯ, ತಂದೆಯಾದ ಯೋಚನೆ ಇಲ್ಲ. ಭಗವಂತನ ದೂತರಲ್ವಾ, ಅವ್ರು ಏನು ಹೇಳ್ತಾರೋ ಅಷ್ಟೇ. ನಾನು ಹಂಗೆ ತಿಳ್ಕೊಂಡೆ. ಫಸ್ಟ್ ಆಫ್ ಆಲ್ ನಾನು ಹಂಗೆ ತಿಳ್ಕೊಂಡಿದ್ದೀನ, ನಾನು ಬರೀ ಬಾಬುವರ ಏನು ಶಾಂತಿ ದೂತ, ಅವ್ರು ಏನು ಹೇಳ್ತಾರೋ ಅದು ಮಾಡೋಕ್ಕಿದ್ದೀನಿ ಅಷ್ಟೆ. ಅವ್ರ ಶ್ರೀಮತ ಸಿರ್ಮಾನೆ ಮಾತೆ, ಅವ್ರ ಮಹಿಮೆ ಮಾಡ್ಕೊಂಡು, ಅವ್ರ ನೆನಪು ಮಾಡ್ಕೊಂಡು, ಅವ್ರ ಖುಷಿಯಲ್ಲಿ, ಅವ್ರ ಕಾರ್ಯದಲ್ಲಿ ಸದಾ ಆತ್ಮನಾಗಿ ಬದುಕೋಕ್ಕೇನು ಕಷ್ಟನ ಅಂತಾರೆ. ಕೈ ಕೆಲಸ ಮಾಡ್ತಿದೆ, ಮನೆಯಲ್ಲಿ ಇದೆ ವ್ಯವಹಾರ, ಜವಾಬ್ದಾರಿಗಳಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದೆಲ್ಲವನ್ನು ನೋಡ್ತಾ ಕೇಳ್ತಾ ಅದು ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದನ್ನು ಖುಷಿಯಿಂದ ಮುಗಿಸ್ಬೇಕು. ಥ್ಯಾಂಕ್ ಯು ಬಾಬಾ, ಮೇಟೆ ಬಾಬಾ, ಥ್ಯಾಂಕ್ ಯು ಬಾಬಾ. ಹಂಗೆ जैसे भक्ति में भी नियम है ना कि दान दी हुई वस्तु व अर्पण की हुई वस्तु कोई अन्य कार्य में नहीं लगा सकते हो, अन्य कार्य में नहीं लगा सकते हो. तो आप सबने ब्राह्मण जीवन में बाप दादा से पहला वायदा क्या किया है, याद है ना या भूल गए हो? बाप के आगे पहला वायदा यही किया ना कि क्या बोला बाबा को, बाबा तन मन धन सब आपके आगे समर्पण है. जब सर्व समर्पण किया तो सर्व अर्थात संकल्प, श्वास, बोल, कर्म, संबंध, सर्व व्यक्ति वैभव, सर्व व्यक्ति, सर्व वैभव, सर्व संस्कार, सर्व स्वभाव, वृत्ति, दृष्टि, स्मृति सबको अर्पण किया ना. तन मन धन अंदर ಎಲ್ಲ ಅರ್ಪಣೆ ಮಾಡಿದ್ರಲ್ವಾ. इसको कहा जाता है समर्पण. समर्पण से भी ऊपर पावरफुल शब्द स्वयं को सर्वस्व त्यागी कहते हो ना. तुम सब बच्चे अपने को सर्वस्व त्यागी कहते हो. ये माना त्याग, समर्पण के ऊपर का शब्द है. नेक्स्ट स्टेप हाईएस्ट. ಏನ್ ಹೇಳ್ತಾರ ಬಾಬಾ ಬಂದ ತಕ್ಷಣ ಜ್ಞಾನದಲ್ಲಿ ನೀವು ನನಗೇನು ಹೇಳಿದ್ರಿ, ಬಾಬಾ ತನುಮನ ಧನ ಎಲ್ಲ ನಿಂದಪ್ಪ, ನನ್ನ ಹತ್ರ ಏನಿದೆ, ನಂದಿನ್ನೇನೂ ಇಲ್ಲ ಅಂತ ಹೇಳಿದ್ರೆ ಇಲ್ವಾ ಮಕ್ಕಳೇ? ಮನೆಯಲ್ಲಿ ಕುತ್ಕೊಂಡು ಏನು ಎಲ್ಲ ಹೇಳಿದ್ರಿ, ಭಕ್ತಿಯಲ್ಲೇ ಹೇಳ್ಕೊಂಡು ಬಂದ್ವಿ.
ತನ್ ಮನ್ ಧನ್ ಸಬ್ ತೇರಾ ಸ್ವಾಮಿ ಜಾಂಚ್ ಬಜಾಯ ಈ ಬಜಾಯ. ಏನು ಹೇಳ್ಕೊಂಡಿದ್ದೆ, ಕೀರ್ತನೆ ಮಾಡಿದ್ದೆ, ಎಲ್ಲ ನಿಂದು ಅಂತ ಸಮರ್ಪಣೆ ಅಂತ. ಅದಕ್ಕೆ ಹೇಳ್ತಿದ್ದಾರೆ, ನೆನಪು ಬಾಬಾ ತರಿಸ್ತಿದ್ದಾರೆ. ಈಗಲೂ ಬಂದ ತಕ್ಷಣ ಹೇಳಿದ್ರಿ ಎಲ್ಲ ನಿಂದು ಅಂತ. ತನ್ ಮನ್ ಧನ್ ನಿಂದಂದ್ರೇನು? ಸಂಕಲ್ಪ, ಮಾತು, ಶ್ವಾಸ, ಕರ್ಮ, ಸಂಬಂಧ. ಏಕೆಂದರೆ ತನ್ಕೆ ಪೀಚೆ ಸಂಬಂಧ ಏನೋ ಕರ್ಮೇಂದ್ರಿಯಗಳು ಮತ್ತು ಸಂಬಂಧ, ದೇಹದ ಸಂಬಂಧ, ಸರ್ವ ವ್ಯಕ್ತಿ, ವೈಭವ, ಸಂಸ್ಕಾರ, ಸ್ವಭಾವ, ವೃತ್ತಿ, ದೃಷ್ಟಿ, ಸ್ಮೃತಿ ಎಲ್ಲ ಬಂದ್ಬಿಡ್ತು. ಶರೀರದ ಹಿಂದೆ, ಸಂಕಲ್ಪದ ಹಿಂದೆ ತನ್ಮಂದನ್ ಕೆ ಪೀಚೆ ಸಬ್ ಸಮಯ ಕೆ ಸಾಥ್ ಸ್ಮೃತಿ, ವೃತ್ತಿ, ದೃಷ್ಟಿ, ಸಂಬಂಧ, ಸಂಪರ್ಕ, ಸಂಪತ್ತಿ. ಅದರಲ್ಲಿ ಮೇನ್ ಏನು? ಸ್ವಭಾವ, ಸಂಸ್ಕಾರ ಎಲ್ಲ ನಿಂದು ಅಂದ್ರಿ. ಇದು ಸರ್ವ ಸಮರ್ಪಣೆ. ಸಭಿ ಸರ್ವಸ್ವ ತ್ಯಾಗಿ ಹೋ ಯಾ ಸಿರ್ಫ್ ತ್ಯಾಗಿ? ತಿರ್ಗಾ ಕೇಳ್ತಿದ್ದಾರೆ ಬಾಬಾ. ಎಲ್ಲ ನನಗೆ ಕೊಟ್ಟಿದ್ದೀರೋ, ಒಂದಿಷ್ಟು ಕೊಡೋದು ತಗೊಳ್ಳೋದು, ಹಿಂಗೆ ತಗೊಳ್ಳೋದು ಕೊಡೋದು. ಬಾಬಾ ನಿಂದು ತಗ ಅಂದರೆ ಮಾತಲ್ಲಿ ಹೇಳಿದೆ ಎಲ್ಲ ನಿಂದಪ್ಪ ಅಂತ, ಸಂಕಲ್ಪ ತಗೊಂಡೆ ಎಲ್ಲ ನಂದು ಅಂತ. ಸಂಕಲ್ಪದಂದೆ ಇಲ್ಲ ಅಲ್ಲ ಎಲ್ಲ ನಿಂದೆ ಅಲ್ವಾ ಅಂತ, ಕರ್ಮದಲ್ಲಿ ತಗೊಂಬಿಟ್ಟೆ ನಂದು ಅಂತ. ಹಿಂಗೆ ನನ್ನ ಹತ್ರ ಬಾರ್ಗೇನ್ ಮಾಡ್ತೀರಲ್ವಾ ಮಕ್ಕಳೇ ಒಂದೊಂದು ಸಾರಿ ಅಂತಾರೆ. ಸಭಿ ಸರ್ವಸ್ವ ತ್ಯಾಗಿ ಹೇ, ಅರ್ಥಾತ್ ಸರ್ವಸ್ವ ತ್ಯಾಗಿ ಅಂದ್ರೇನು? जो भी त्याग किया, संबंध, संपर्क, भाव, स्वभाव और संस्कार, इन सब को पिछले 63 जन्मों के रहे हुए हिसाब किताब के अंश को भी वंश सहित त्याग किया हुआ है ना, इसलिए सर्वस्व त्याग कहा जाता है. ऐसे सर्वस्व त्यागी जिनका पिछला हिसाब वंश सहित समाप्त हो गया हो, ऐसा सर्वस्व त्यागी कभी संकल्प भी नहीं कर सकते कि मेरा पिछला स्वभाव संस्कार ऐसा है. पिछला हिसाब अब तक कभी कभी खींचता है क्या? ಬಾಬಾ ಸರ್ವಸ್ವ ತ್ಯಾಗದ ಪರಿಭಾಷೆ ನೋಡಿ ಹೆಂಗೆ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೆ? ಎಷ್ಟು ಗುಹ್ಯವಾದ ಮಾತು. ನೀವೆಲ್ಲ ಕೊಟ್ಟ ನಂತರ ಬಾಬಾ ಹೇಳೋದು ನನ್ನ ಸ್ವಭಾವ, ನನ್ನ ಸಂಸ್ಕಾರ. ಬಾಬಾ ಸಂಬಂಧಿಗಳು ಹಿಂಗೆ, ಸಂಪರ್ಕ ಹಂಗೆ. 63 ಜನ್ಮ ಏನು ಲೆಕ್ಕಾಚಾರ ತಂದಿದ್ರಲ್ಲ, ನೀವು ಅಂಶ ವಂಶ ಎಲ್ಲ ತ್ಯಾಗ ಮಾಡಿದ್ರಿ ತಾನೆ, ಕೊಟ್ರಿ ತಾನೆ ನನಗೆ. ಎಲ್ಲ ನಿಂದು ಅಂದಮೇಲೆ ಇನ್ನು ಬಾಬಂದಾಯಿತು. ನೀವು ತಿರ್ಗ ತಗೊಳ್ಳೋದೇನಕ್ಕೆ ಅದನ್ನು? ಅದಕ್ಕೆ ಬಾಬಾ ಹೇಳೋದು ವಂಶವ್ರು ವಂಶ ತ್ಯಾಗ ಮಾಡಿದ್ರೇ ಸರ್ವಸ್ವ ತ್ಯಾಗಿ ಅಂತ ಹೇಳೋದು. ಸರ್ವಸ್ವ ತ್ಯಾಗಿ ಯಾರ್ದು ಲೆಕ್ಕ ಹಿಂದಿನ ಮುಗೀತಂದಮೇಲೆ ಅವ್ರು ಎಂದೂ ಇದನ್ನು ಹೇಳೋಕ್ಕಾಗಲ್ಲ. ಬಾಬಾ ಏನು ಮಾಡೋದು ನಂದು ಹಿಂದಿನ ಸಂಸ್ಕಾರ, ಬಾಬಾ ಏನು ಮಾಡೋದು ನಂದು ಹಿಂದಿನ ಸ್ವಭಾವ, ಅಯ್ಯೋ ಏನು ಮಾಡೋದು ಹಿಂದಿನ ಲೆಕ್ಕಾಚಾರ, ಕರ್ಮ ಹಂಗಿದೆ. ಬಾಬಾ ಹೇಳ್ತಾರೆ ನನಗೆ ಕೊಟ್ಮೇಲೆ ತಿರ್ಗಾ ತಗೋತೀರ ಯಾಕೆ ನೀವು? ಎಲ್ಲ ಕೊಟ್ಮೇಲೆ ನನ್ನ ಸಂಸ್ಕಾರ ಏನೋ ಅದು ನಿಮ್ಮದು, ನನ್ನ ಸಂಕಲ್ಪ ಏನಿದೆ, ಶಿವನ ಸಂಕಲ್ಪ ಏನಿದೆ, ಎಲ್ಲರ ಕಲ್ಯಾಣ ಮಾಡೋದು, ಎಲ್ಲರಿಗೆ ಬರೀ ಕೊಡ್ತಾ ಇರೋದು, ಎಲ್ಲರ ಬರೀ ಉದ್ಧಾರ ಮಾಡೋದು. ಶಿವ ಅಂದ್ರೇನು? ಸದಾ ಪ್ರಕಾಶ ಜ್ಯೋತಿ ರೂಪನ ಬದುಕೋದು. ಅಷ್ಟರಲ್ಲಿ ಇರಲ್ಲ ನೀವು. ತಿರ್ಗಾ ಹಳೇದಂತ ಕೊಟ್ಬಿಟ್ಟು ನನ್ನ ಹತ್ರ ತಗೊಳ್ತೀರಾ, ಕಳ್ತನ ಮಾಡ್ತೀರಾ ಅಂತಾರವಾ. ದೇದಾಂತೋ ಚೂಟೆ ಗ್ರಹಣ ಅಲ್ಲ. ದಾನ ಕೊಟ್ಮೇಲೆ ಗ್ರಹಣ ಹೋಯ್ತು, ತಿರ್ಗಾ ಗ್ರಹಣ ಗ್ರಾಚಾರಿಯಾಗಿ ತಗೊಳ್ತೀರಾ ತಲೆ ಮೇಲೆ. ಕೇಳ್ತಿದ್ದಾರೆ ಬಾಬುರು. ಹಾಂ ಅಯ್ಯೋ ಹೆಂಗಾಗುತ್ತೆ ಅಂತೀರೋ, ಕೊಟ್ಬಿಟ್ಟಿದ್ದೀರೋ. तो पिछला हिसाब अब तक भी कभी कभी खींचता है क्या? वह कर्म बंधन का बोझ, कर्म संबंध का बोझ, कोई व्यक्ति व वैभव के आधार का बोझ मुझ आत्मा को अपनी तरफ आकर्षित करता है. ये संकल्प व बोझ सर्वस्व त्यागी के नहीं. सर्वस्व त्यागी ಅಂದ್ರೆ ಇಂಥ ಸಂಕಲ್ಪ ಮಾತು ಕರ್ಮ ಇರಲ್ಲ. सर्व बंधनों से मुक्त, सर्व बोझों से मुक्त, हर संकल्प में भाग्य बनाने वाला पदमा पदम भाग्यशाली होगा. ಬಾಬಾ ಕೇಳ್ತಾರೆ ಸರ್ವಸ್ವ ತ್ಯಾಗಿ ಅಂತೂ ಹೇಳ್ತೀರ ಮಕ್ಕಳೇ, ಆದರೆ ಇದುವರೆಗೂ ಇದು ಅವಾಗ ಹೇಳಿರೋದು. ಈಗ ನೋಡಿದ್ರೆ ಎಂಡು ನಮ್ಮ ತಲೆ ಮೇಲೆ ಕೂತಿದೆ. ಎಲ್ಲರ ತಲೆ ಮೇಲೆ ಹೆಂಗೆ ಕರೋನಾ ಕೂತಿದೆಯಲ್ಲ,
ವಿನಾಶ ಅಂತ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ಈಗ ಇಷ್ಟು ಎಂಡಲ್ಲಿ ಬಾಬಾ ನನ್ನ ಕರ್ಮ ಬಂಧನ ಎಳಿತಾ ಇದೆ, ಏನು ಮಾಡೋದು? ಅಥವಾ ಕರ್ಮ ಸಂಬಂಧ ಎಳೀತಿದೆ. ಕರ್ಮ ಬಂಧನ ಅಂದ್ರೇನು? ಇಂದ್ರಿಯಗಳ ಭಿನ್ನ ಭಿನ್ನ, ಶರೀರನೂ ಹಿಂದಿನ ಕರ್ಮದ ಲೆಕ್ಕ, ಸಂಬಂಧಿಗಳೇನು ಸಿಕ್ಕಿದ್ದಾರೆ ಅವರು ಹಿಂದಿನ ಲೆಕ್ಕಾಚಾರನೇ. ನಮಗೇನು ಸಂಬಂಧದ ಆಧಾರದ ಮೇಲೆ ಪ್ರಾಪ್ತಿ, ವೈಭವ, ಧನ ಏನಿದೆ, ಪದಾರ್ಥ ಎಲ್ಲದೂ ಹಿಂದಿಂದ್ರ ಲೆಕ್ಕ. ಅದನ್ನೀಗ ಏನು ಮಾಡಿದ್ರು? ಬಾಬಾ ಸೇವಾರ್ಥವಾಗಿ ಕೊಟ್ಟರು. ಬಾಬಾ ಹೇಳಿದ್ರೆ ಅದರಲ್ಲಿ ಸೇವಾ ಸಂಬಂಧದಲ್ಲಿ ಸುಖ ಇದೆ ಹೊರತು ಸೆಳೆತ ಇಲ್ಲ, ಬಂಧನ ಅನ್ಸಂಗಿಲ್ಲ. ಅಯ್ಯೋ ಏನಪ್ಪ ಕರ್ಮ ಅನ್ನಂಗಿಲ್ಲ. ಬಾಬಾ ಅದಕ್ಕೆ ಏನು ಹೇಳ್ತಾರೆ? ಇನ್ನೂ ಎಳಿತಿದೀಯ ಮಕ್ಕಳೇ, ಕರ್ಮ ಬಂಧನ, ಸಂಬಂಧದ ಬಂಧನ ಒಂದು ಹೊರೆಯಾಗಿ ನಿಮ್ಮನ್ನು ಗಳಿಗೆ ಸ್ಥಿತಿಯನ್ನು ಕೆಳಗೆ. ಈಗ ಯಾರಿಗಾದ್ರೂ ಮೂಟೆ ಜಾಸ್ತಿ ಒರೆಸ್ಬಿಟ್ರೆ ಕುಸ್ತು ಬಿಡ್ತಾನಲ್ವಾ? ಹಂಗೆ ಈ ಹೊರೆ, ಶರೀರ ಇರಲಿ, ಕರ್ಮೇಂದ್ರಿಯಗಳಿರಲಿ, ಹಿಂದಿನ ಲೆಕ್ಕದ ಅನುಸಾರ ಸಂಸ್ಕಾರ ಸ್ವಭಾವ ಇಲ್ಲಿ ನಿಮ್ಮನ್ನು ಗಳಿಗೆ ಎಳೆಯಲ್ಲ ತಾನೆ. ಎಳಿತಿದೆಯೋ, ಮುಕ್ತರಾಗಿದ್ದೀರೋ, ಏನು ಮಾಡ್ತಿದ್ದೀರಾ ಕೇಳ್ತಿದ್ದಾರೆ ಬಾಬುವರು. ಇದು ಈ ಥರ ಬಾಬಾ ಏನು ಮಾಡಲಿ, ಇನ್ನೂ ಎಳಿತಾ ಇದೆ. ಸಂಸ್ಕಾರ ಒಂದು ಕಡೆ ಎಳೆದ್ರೆ ಇಂದ್ರಿಯಗಳು ಒಂದು ಕಡೆ ಎಳಿತಾ ಇದೆ, ಸಂಬಂಧಿಗಳು ಇನ್ನೊಂದು ಕಡೆ ಎಳಿತಿದ್ದಾರೆ, ಕಿಟಕಿಟಿ ಮಾಡ್ತಿದ್ದಾರೆ, ಅಥವಾ ಕೆಲವ್ರಿಗೆ ಆಕರ್ಷಣೆ, ಇದೆಲ್ಲ ಬಾಬಾ ಹೇಳ್ತಾರೆ. ಇದುವರೆಗೂ ಹೇಳ್ಕೊಂಡಿದ್ರೆ ನೀವು ಸರ್ವಸ್ವ ತ್ಯಾಗಿ. ಹಂಗೆ ಸರ್ವಸ್ವ ತ್ಯಾಗಿ ಅಂದರೆ ತನ್ನ ಹಿಂದಿನ ಎಲ್ಲ ಲೆಕ್ಕ, ಹಳೆ ಸಂಸ್ಕಾರ ಸ್ವಭಾವ ಸಹಿತ, ದೇಹ ಬಾನ ಸಹಿತ ಮುಕ್ತರಾಗಿ ಅವ್ರು ನಿರಂತರ ಮಾಸ್ಟರ್ ಭಾಗ್ಯ ವಿಧಾತನಾಗಿ ಜಗತ್ತಿನ ಆತ್ಮಗಳಿಗೆ ಭಾಗ್ಯ ಹಂಚೋದ್ರಲ್ಲಿ ಅವ್ರ ಟೈಮ್ ಹೋಗುತ್ತೆ ಹೊರತು ಅವರು ತನ್ನ ಹಿಂದೆ, ತನ್ನ ಕರ್ಮದ ಲೆಕ್ಕದ ಹಿಂದೆ ಟೈಮ್ ವೇಸ್ಟ್ ಮಾಡಲ್ಲ. ಗೊತ್ತಾಯ್ತಲ್ವಾ? ಹಳೆ ಶರೀರ, ಹಳೆ ಲೆಕ್ಕಾಚಾರ, ಅದನ್ನು ಸಾಕ್ಷಿಯಾಗಿ ನೋಡಿಕೊಂಡು ಖುಷಿಯಿಂದ ನಿಭಾಯಿಸ್ಕೊಂಡು ಮುಂದೆ ಹೋಗ್ಬೇಕೇ ಹೊರತು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆತ್ಮಗಳು ನಿರ್ಬಲರು ಅಂತ ಗೊತ್ತಾಯ್ತಪ್ಪ. ನಾವೇನು ಕಾಡಿಗೆ ಹೋಗಿ ಸನ್ಯಾಸಿಗಳ ಥರ ಕೂತ್ಕೊಳ್ಳೋಕ್ಕಾಗಲ್ಲ. ಏನು ನಡೀತಿದೆ ಎಲ್ಲ ವಾ ಬಾಬಾ ವಾ, ಎಲ್ಲರೂ ಉದ್ಧಾರ ಆಗಲಿ, ಇವರೆಲ್ಲ ನಿನ್ನ ಮಕ್ಕಳು, ಇವ್ರಿಗೆಲ್ಲ ಒಳ್ಳೇದಾಗಲಿ, ದಾತನಾಗಿ ಮುಂದುವರಿತಾ ಹೋಗಬೇಕು. ಅದು ಒಂದೇ ಯುಕ್ತಿ ಈಗಿರೋದು. ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಏನಂತೀರಾ? ಏನು ಹೇಳ್ತಾರೆ? ಪದಮಾಪದಂ ಭಾಗ್ಯಶಾಲಿಗಳು. ಪ್ರತಿ ಸಂಕಲ್ಪ, ಪ್ರತಿ ಮಾತಲ್ಲಿ ಬರೀ ಭಾಗ್ಯ ಹಂಚೋರು ಅಂತಾರೆ ಬಾಬಾ ಸರ್ವಸ್ವ ತ್ಯಾಗಿ ಅಂದರೆ. ಬೇರೆ ಸಂಕಲ್ಪ ನೀವು ನಡ್ಸಂಗೇ ಇಲ್ಲ. ऐसे के हर कदम में पद्मों की कमाई स्वतः ही होती है. ऐसे सर्वस्व त्यागी होना, शब्द के अर्थ स्वरूप में स्थित होना, बोलने वाले नहीं लेकिन करने वाले और अनेकों को कराने वाले हो. मुश्किल तो नहीं लगता है, मुश्किल लगने का सवाल ही नहीं उठना चाहिए, क्योंकि ये ब्राह्मण जीवन का धर्म और कर्म यही है. ಅಂಡರ್ಲೈನ್. ಬ್ರಾಹ್ಮಣ ಜನ್ಮದ ಧರ್ಮ, ಕರ್ಮ, ಧಾರಣೆಗಳೇನು, ನಾವು ಮಾಡ್ತಕ್ಕಂಥ ಕರ್ತವ್ಯ ಏನಂದರೆ ನಿರಂತರ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಮಾಡ್ತಾ ವಿಶ್ವದ ಆತ್ಮಗಳಿಗೆ ಆ ಭಾಗ್ಯವನ್ನು ಹಂಚುತ್ತಾ ಹೋಗೋದೇ ನನ್ನ ಧರ್ಮ, ಕರ್ಮ. ಬಾಬುವರ ಪ್ರಾಪ್ತಿಗಳೇನಿದೆ ವಿಶ್ವದ ಆತ್ಮಗಳಿಗೆ ಹಂಚಬೇಕು. ಬಾಬಾ ಹೇಳ್ತಾರೆ, ಬರೀ ಮಾತಾಡೋರೆಲ್ಲ ನೀವು, ಕರ್ಮದಲ್ಲಿ ಮಾಡಿ ತೋರಿಸ್ತಕ್ಕಂಥವ್ರು, ಕೊಡ್ತಕ್ಕಂಥವ್ರು, ಅವರೆಲ್ಲರಿಗೆ ಆ ತರಹ ಏನು ಪ್ರತಿ ಹೆಜ್ಜೆಯಲ್ಲಿ ಸಂಪಾದನೆ ಮಾಡಿಸ್ತಕ್ಕಂಥವ್ರು. ಜ್ಞಾನ ಯೋಗ ಧಾರಣೆ ಸೇವೆಯಿಂದ ಪುಣ್ಯದ ಸಂಪಾದನೆ, ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಪುಣ್ಯದ ಸಂಪಾದನೆ, ಸತ್ಕರ್ಮಗಳ ಸಂಪಾದನೆ ಮಾಡಿಸೋರು ನೀವು. ಕಷ್ಟ ಆಗ್ತಿಲ್ಲ ತಾನೇ ಮಕ್ಕಳೇ? ನಿಮಗೆ ಕಷ್ಟ ಅನ್ನೋದು ಬರೋಂಗೇ ಇಲ್ಲ. ಅಯ್ಯೋ ಬಾಬಾ ಹೇಳ್ತಾರೆ ಎಲ್ಲಾಗುತ್ತಪ್ಪ ಅಂತ ನೀವು ಅನ್ನಂಗೆ ಇಲ್ಲ. ಯಾಕೆಂದರೆ ನೀವು ಜನ್ಮ ತಗೊಂಡಿರೋದಕ್ಕೇನೆ ಅದಕ್ಕೆ ಆ ಕರ್ತವ್ಯ ಮಾಡಲಿಕ್ಕೆ, ಆ ಧಾರಣೆಗಳಲ್ಲಿ ಇರಲಿಕ್ಕೆ, ಫರಿಷ್ಠೆಯಾಗಿ ಕರ್ಮ ಬಂಧನದಿಂದ ಮುಕ್ತರಾಗಿ ಆತ್ಮ ಬಿಂದು ಬಾಬನ ಹತ್ರ ಈ ಎಲ್ಲ ಇಸ್ಕೊಂಡು ಕೊಡ್ತಾ ಇರ್ಬೇಕು. ಸೀದಾ ಡೈರೆಕ್ಟ್ ಬಾಬನ ಜೊತೆ ಜೋಡಿಸ್ಬೇಕು ಆತ್ಮಗಳನ್ನು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ,
मुश्किल तब लगता जब अपने को अवतरित हुई आत्मा या शक्ति अवतार नहीं समझते हो। सदैव ये याद रखो, मैं अवतार हूँ, धर्म स्थापनार्थ धर्म स्थापन करने अर्थ धर्मात्मा हूँ। धर्म अर्थात हर संकल्प, हर बोल स्वतः धर्म अर्थ होता है, समझा। ऐसे को कहा जाता है ಫರಿಷ್ಠ. ಫರಿಷ್ಠೆಯ ಪರಿಭಾಷೆ ಎಷ್ಟು ದೊಡ್ಡದಾಗಿ ಹೇಳ್ತಿದ್ದಾರೆ ಇವತ್ತು. ಕೇಳಿಸ್ತಾ? ನಿಮ್ಮನ್ನು ನೀವು ಹೆಂಗೆ ತಿಳ್ಕೋಬೇಕು? ಅಕ್ಕಂದ್ರ ಅಣ್ಣಂದ್ರು ಮನೆಯಲ್ಲಿದ್ರೂ 8 ಕೈಗಳಲ್ಲಿ ಅಸ್ತ್ರಶಸ್ತ್ರಗಳು, ಧರ್ಮ ಸ್ಥಾಪನಾರ್ಥವಾಗಿ ನಾನು ಅವತರಿತಾತ್ಮ ಬಂದಿದ್ದೀನಿ, ಈಗ ಟಗಾರ್ ಅಂತ ಹೋಗ್ತೀನಿ. ಹಂಗೆ ನಿಮ್ಮನ್ನು ನೀವು ಅವತರಿತ ಆತ್ಮ ಅಂತ ತಿಳ್ಕೊಳ್ಳಿ. ಕಷ್ಟ ಬೇಜಾರು, ಅಯ್ಯೋ 8 ದಿವಸನಪ್ಪ ಅಂತ ಯಾರಿಗನ್ಸುತ್ತೆ ಅಂದರೆ, ಯಾರು ನಾನು ಅವತರಿತ ಆತ್ಮ, ಈಶ್ವರೀಯ ಸೇವಾರ್ಥವಾಗಿ ಈಶ್ವರನ ಮಗು ನಾನು ಈ ಕೆಳಗಡೆ ಧರ್ಮ ಸ್ಥಾಪನಾರ್ಥವಾಗಿ ಬಂದಿದ್ದೀನಿ ಅಂತ ತಿಳ್ಕೊಳ್ಳಲ್ಲ, ಅವ್ರಿಗೇನೆ ಕಷ್ಟ. ಇದು ಏನೇ ನಾವು ದೊಡ್ಡ ದೊಡ್ಡ ರೈಟ್ಲು, ನಾನು ಅವತರಿತ ಆತ್ಮನಾಗಿದ್ದೀನಿ, ನಾನು ಧರ್ಮಾತ್ಮನಾಗಿದ್ದೀನಿ, ನನ್ನ ಪ್ರತಿ ಸಂಕಲ್ಪ ಕರ್ಮ ಮಾತು ಧರ್ಮ ಧಾರಣೆಗೋಸ್ಕರ ಧರ್ಮ ಅರ್ಥವಾಗಿ ಶ್ರೇಷ್ಠ ಕಾರ್ಯ ಅರ್ಥವಾಗಿ ಅಂತ ತಿಳ್ಕೊಳ್ಳಿ. ಅವಾಗ ಹೇಳಲಾಗುತ್ತೆ ನೀವು ಫರಿಷ್ಠ. ಧರ್ಮಾತ್ಮ ಅಂದರೆ ಧರ್ಮದ ಕಾರ್ಯಗಳನ್ನು ಮಾಡೋದು, ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಿ ಅವರನ್ನು ಗುಣವಂತರನ್ನು ಮಾಡಿ, ಅವರಿಗಿರೋ ದುಃಖ, ಅವ್ರಿಗಿರೋ ಕಷ್ಟ ಇವೆಲ್ಲ ಹೆಚ್ಚು ಕಡಿಮೆ ಅವಗುಣಗಳೇ ತಾನೆ, ಅವ್ರಿಗಿರೋ ಬಂಧನ, ಇದನ್ನು ದೂರ ಮಾಡೋವರೇ ಧರ್ಮದ ಕಾರ್ಯ ಮಾಡೋ ಫರಿಷ್ಠ ಅಂತ. ನೀವು ಅದಕ್ಕಲ್ವ ಮಕ್ಕಳೇ ಇರೋದು. ನೀವೇ ಕೂತ್ಕೊಂಡು ಅಯ್ಯೋ 8 ದಿವಸಪ್ಪ ಬೇಜಾರು, ಹಳೆಯ ಸಂಸ್ಕಾರ, ಅದೊಂದು ಮೂಡು, ಅದೊಂದು ಇದು, ಈ ಎಲ್ಲ ಮನುಷ್ಯರು ನೋಡಿಕೊಂಡು ಅವರಿಂದ ಎಕ್ಸ್ಪೆಕ್ಟೇ ಮಾಡಬೇಡ್ರಲ್ಲ. ನಿಮಗೆ ಬಾಬಾ ಎಲ್ಲ ಕೊಡೋಕ್ಕಿರುವಾಗ ಅವ್ರ ಹತ್ರ ತಗೊಳ್ರಲ್ಲ, ವಿಶ್ವಕ್ಕೆ ನೀವು ಕೊಡೋರಾಗ್ರಲ್ಲ. ಆ ಥರ ನೀವು ಇದ್ದಾಗ ಫರಿಷ್ಠ. ಅಭಿ ಐಸಾ ಬೋಲ್ ಕಭಿ ನೈ ಬೋಲ್ನ. ಕೇಳ್ರಿ, ಇಂಥ ಮಾತು ನನ್ನ ಮುಂದೆ ಎಂದು ಆಡಬೇಡಿ ಮಕ್ಕಳೇ ಅಂತಾರೆ. ಕೇಳಿಸ್ತಿದ್ಯಾ? ಕ್ಯಾ ಕರೂ, ಕೈಸೆ ಕರೂ, ಹೋತಾ ನಹೀ, ಆತಾ ನಹೀ, और ना चाहते हुए भी हो ही जाता है. ये कौन बोलता है? फरिश्ता बोलता है या सर्वस्व त्यागी बोलता है? मास्टर सर्वशक्तिवान और ये बोले हो सकता है. ಕೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನೀವು ಯಾರು, ಏನಪ್ಪ ಹೇಳ್ತೀರಾ ನೀವು? ಇನ್ನು ಮುಂದೆ ನಾನು ಎಂದೂ ಈ ಮಾತು ಕೇಳೋಕ್ಕೆ ರೆಡಿ ಇಲ್ಲ ಅಂತಾರೆ. ಯಾವುದು? ಬಾಬಾ ಏನು ಮಾಡಲಿ, ಹೆಂಗೆ ಮಾಡಲಿ, ನನ್ನ ಕೈಲಿ ಆಗ್ತಿಲ್ಲಲ್ವಾ, ನೀನು ನೋಡ್ತಾ ಇಲ್ವಾ ನಂಗೆ ಎಷ್ಟು ವಯಸ್ಸಾಯಿತು ಅಂತ, ನನಗೆಲ್ವ ಇಷ್ಟೆಲ್ಲ ಕಷ್ಟಪಡೋಕ್ಕಾಗಲ್ಲಲ್ಲ, ನಾನು ಮಾಡೋಕ್ಕಾಗಲ್ಲಲ್ಲ, ಆಮೇಲೆ ನನಗೆ ಬರ್ತಾ ಇಲ್ಲಲ್ವಾ, ಇಷ್ಟ ಇಲ್ಲ ಅಂದ್ರೂ ಬಾಬಾ ಇದು ಇಷ್ಟ ಇಲ್ಲ, ಬೇಜಾರು ಬಂದ್ಬಿಡುತ್ತೆ, ಇಷ್ಟ ಇಲ್ಲ ಬಟ್ ಖುಷಿ ಹೊರಟೋಗ್ಬಿಡುತ್ತೆ, ನಿನ್ನ ಜೊತೆ ಏನು ಅದು ಸಂಬಂಧ ಕಾಣಲ್ಲ. ಎಲ್ಲ ಶರೀರದಲ್ಲಿದ್ದರೆ ಮಣ್ಣಲ್ಲಿ ಕೂತ್ಕೊಂಡು ಬಾಬಾ ಬೇರೆ ಕಾಣ್ತಾರೆ, ಎಲ್ಲ ಗಲೀಜಲ್ಲಿದ್ದರೆ ಹೆಂಗೆ ಕಾಣ್ತಾರೆ ಅವರು? ನೀವು ಬಾಬನ ಥರ ಮಿಣ 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 ಬಿಂದು ಲೈಟು ಅಂತ ಹೋಗ್ತಾ ಇರ್ಬೇಕು ಹಾರ್ಕೊಂಡು. ಹಂಗಿದ್ರೆ ತಾನೇ ಬಾಬಾ ಕಾಣ್ತಾರೆ. ಫಸ್ಟ್ ಆಫ್ ಆಲ್ ನಿಮಗೆ ನೀವೇ ಕಾಣ್ತೀರಾ ಇಲ್ವಾ ಫಸ್ಟ್ ನೋಡ್ಕೊಳ್ಳಿ. ನನಗೆ ನಾನೇ ಕಾಣಲ್ಲ ಅಂದು ನಮ್ಮಪ್ಪ ಹೆಂಗೆ ಕಾಣ್ತಾರೆ? ಬಾಬುವರನ್ನ ಕಣ್ಣುಗಳಲ್ಲಿ ಇಟ್ಕೊಂಡ್ಬಿಡ್ಬೇಕಲ್ವಾ. ನೋಡಿ ನೋಡಿ ಆನಂದ, ಆನಂದವೇ ಆನಂದ, ಆನಂದ ಸಾಗರ, ಸತ್ಯಂ ಶಿವಂ ಸುಂದರಂ, ಸುಂದರ ಸ್ವರೂಪ ಬಾಬಾ ನೋಡಿ ನೋಡಿ ಆನಂದವಾಗಿರ್ಬೇಕಲ್ವಾ, ಖುಷಿಯಾಗಿರಿ ಎಲ್ಲ. ಅರೇ ಬಾಬಾ ಹೇಳ್ತಾರೆ ಫರಿಷ್ಠೆ ಇಂಥ ಮಾತಾಡುತ್ತಾ ಏನು ಮಾಡಲಿ, ಹೆಂಗೆ ಮಾಡಲಿ, ನೀನೇನೋ ಮೇಲೆ ಕೂತ್ಕೊಂಡಿದೀಯ ಬಾಬಾ, ನಾನು ಅಷ್ಟೇ ಇಲ್ಲಿ ಕೆಳಗಡೆ ಇಟ್ಟು ಕಷ್ಟಪಡ್ತಾ ಇದ್ದೀನಿ ನೋಡು. ಇವೆಲ್ಲ ಸರ್ವಸ್ವತಿಯಾಗಿ ಹೇಳ್ತಾರ ಮಕ್ಕಳೇ. ಅಂಡ್ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ಕೊಳ್ತೀರಾ, ಇಂಥ ಮಾತಾಡ್ಬೋದಾ ನೀವು? ತುಲನಾ ಕರೋನಾ, ನೀವೇ ವೆಯ್ಟ್ ಮಾಡಿ ನೋಡಿ ಎಲ್ಲ ಮಕ್ಕಳೇ. ಏನಂತ ಮಾಸ್ಟರ್ ಸರ್ವಶಕ್ತಿವಾನಿ ಬೋಲ್ ಸಕ್ತಾ ಹೈ. ತಿರ್ಗಾ ಕೇಳ್ತಾರೆ, ನಾನು ಪರಮಾತ್ಮನ ಮಗು, ಮಾಸ್ಟರ್ ಸರ್ವಶಕ್ತಿವಾನ್,
ಹಿಂಗೆ ಹೇಳೋಕ್ಕಾಗುತ್ತಾ? ಬಾಬಾ ನಾನೇನು ಮಾಡೋಕ್ಕಾಗುತ್ತೆ, ಹೆಂಗೆ ಮಾಡೋಕ್ಕಾಗುತ್ತೆ, ನೀನು ನೋಡ್ತಾ ಇಲ್ವಾ? ಬೇಜಾರು ಮಾಡ್ಕೊಂಡು ಕೆಲವರು ಮಕ್ಕಳು ಬಾಬನಿಗೂ ಶಿಕಾಯತ್ ಮಾಡ್ತಾನೆ ಇರ್ತಾರೆ. ಕ್ಯಾ ಅನೇಕೋಂ ಕೋ ಬಂಧನ್ ಮುಕ್ತ ಕರ್ನೆ ವಾಲಿ ಆತ್ಮ ಐಸಾ ಬೋಲ್ ಸಕ್ತಿಯ? ನೀವು ಎಷ್ಟು ದೊಡ್ಡ ಡ್ಯೂಟಿ ಬಾಬಾ ಕರ್ತವ್ಯಗಳು ಕೊಟ್ಟಿರೋದು. ಅನೇಕ ವಿಶ್ವದ ಆತ್ಮಗಳನ್ನು ಬಂಧನ್ ಮುಕ್ತ ಮಾಡೋರು, ನೀವು ಇಂಥ ಶಬ್ದ ಹೇಳ್ಬೋದಾ? ಬಾಬಾ ನನ್ನ ಬಂಧನ ನೋಡಪ್ಪ, ಬಾಬಾ ನನ್ನ ಲೆಕ್ಕಾಚಾರ ನೋಡಪ್ಪ, ನನಗೆ ಎಷ್ಟು ಕಷ್ಟ ನೋಡಪ್ಪ, ಹಿಂಗೆ ಹೇಳ್ಬೋದಾ ಮಕ್ಕಳೇ ನೀವು? ಬಂಧನ್ ಮುಕ್ತ ಆತ್ಮಕ ಬೋಲ್ ಐಕ್ಯ? ಎಲ್ಲ ನಿಂದು ಅಂತ ಹೇಳಿದ್ಮೇಲೆ ಖಾಲಿ ನೀವು ಬಂಧನ್ ಮುಕ್ತ ಆತ್ಮ ಹಿಂಗೆ ಹೇಳ್ಬೋದಾ? ಹಾಂ, ಪರಂತು ಆಪ್ತು ಸಭಿ ಬಂಧನ್ ಮುಕ್ತೋನ. ಆದರೆ ನೀವೆಲ್ಲ ಬಂಧನ್ ಮುಕ್ತ ಆತ್ಮಗಳಲ್ವಾ, ನನ್ನ ಮಕ್ಕಳಲ್ವಾ? ಹೇಳ್ತಿದ್ದಾರೆ. ಜವಾಬ್ ಕೊಡ್ರಿ ಬಾಬನಿಗೆ, ಅಲ್ಲಿ ಸುಮ್ಮನೆ ಕೂತ್ಕೊಂಡು ಕೇಳಬೇಡ್ರಿ. ಆಜ್ ಸೆ ಐಸೆ ಸಂಕಲ್ಪ ಅವ್ರ ಬೋಲ್ ಸದಾ ಕೆಲಿಯೇ ಸಮಾಪ್ತ ಕರು. ಧೈರ್ಯವಾಗಿರಲ್ಲ. ನನ್ನ ತಂದೆ ನನ್ನ ಜೊತೆ ಇದ್ದಾರೆ, ಬಾಬಾ ನನ್ನ ಜೊತೆ ಇದ್ದಾರೆ, ಜಗತ್ತಿನ ಆಲ್ಮೈಟಿ ನನ್ನ ಜೊತೆ ಇದ್ದಾರೆ, ಅವ್ರ ಜೊತೆ ಅದ್ರ ಜೊತೆ ಇನ್ನೊಬ್ರು ಯಾರಿದ್ದಾರೆ? ಸಾವಿರಾರು ಭುಜಗಳ ಬ್ರಹ್ಮ ತಂದೆ ಇದ್ದಾರೆ. ನಿಮಗೆ ಒಂದು ಭುಜ ಎರಡು ಭುಜ ಅಲ್ಲ ಇರೋದು, ಸಾವಿರಾರು ಭುಜದ ತಂದೆ ನಿಂತಿದ್ದಾರೆ. ನಿಮ್ಮ ಹತ್ರ ಎಲ್ಲ ಮಾಡಿಸ್ತಾರೆ. ನಾನು ಮಾಡಬೇಕು, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇದೆಲ್ಲ ಕತೆ ಯಾಕೆ? ಬಾಬಾ ಹೇಳ್ತಾರೆ, ಬಾಬಾ ಎಲ್ಲ ಮಾಡ್ತಿದ್ದಾರೆ, ನೀವು ನೋಡಿ ಅದೇನು ಎಲ್ಲ ಸಾವಿರಾರು ಕೈಗೆ ಅಜ ಮಾಡ್ತಿದ್ಯಲ್ಲ ಅಂತ ನೋಡ್ರಲ್ಲ, ಅನುಭವ ಮಾಡ್ರಲ್ಲ. ಬಾಬಾ ಹೇಳ್ತಾರೆ ನಾನು ಸಹಯೋಗ ಕೊಡ್ತೀನಿ ಅಂದರೆ ಸಹಯೋಗ ತಗೊಳ್ರಿ, ಖುಷಿಯಾಗಿರಿ, ಹಾರ್ಕೊಂಡಿರ್ರಿ. ಇವತ್ತಿಂದ ಈ ಸಂಕಲ್ಪ ಮಾತಾಡಬೇಡ್ರಿ, ಸಮಾಪ್ತಿ ಮಾಡ್ರಿ. ದೃಢ ಸಂಕಲ್ಪ ಕಿ ತೀಲಿ ಸೇ आज इन कमजोरियों के रावण को जलाओ, जला डालो, भस्मीभूत करो, अर्थात दशहरा मनाओ. 5 विकारों के वंश को भी, 5 तत्वों के अनेक प्रकार के आकर्षण को भी, इन 10 ही बातों से विजयी बनो. अर्थात विजय का दिवस मनाओ, ವಿಜಯದಶಮಿ ಮಾಡಾವ. ತಲೆ 10 ತಲೆ ರಾವಣ ಹೊರಟೋದ. 5 ವಿಕಾರನೂ ಹೋಯ್ತು, 5 ತತ್ವದ ಆಕರ್ಷಣೆ, ಶರೀರದ ಆಕರ್ಷಣೆ, ಸಾಧನೆಗಳ ಆಕರ್ಷಣೆ, ಈಕರ್ಷಣೆ ಎಲ್ಲ ಆಕರ್ಷಣೆ ಹೊರಟೋಯ್ತು. ಎಲ್ಲ ನಿಂದು, ನಾನು ಬಿಂದುನು ನಿಂದು, ಮುಗ್ದೋಯ್ತು. ಏನು ಮಾಡಲಿ, ಹೆಂಗೆ ಮಾಡಲಿ, ನಂದು ಹಳೆ ಸಂಸ್ಕಾರ, ಹಳೆ ಸಂಬಂಧ, ಹಳೆ ಕತೆ, ಹಳೆ ಅದೇ ಎಲ್ಲಿ ಬಂತು ನಿಮಗೆ ಹಳೇದು? ಕೇಳ್ತಿದ್ದಾರೆ. ಬಾಬಾ ಹೇಳೋದು ಲಾಜಿಕ್ ತಾನೆ. ಮಕ್ಕಳೇ, ಇದೊಂದು ಜನ್ಮ ನನಗೆ ಪ್ರಾಮಿಸ್ ಮಾಡಿದ್ದೀರಾ ನೀವು? 2 ಯುಗ ಹೇಳ್ಕೊಂಡು ಬಂದ್ರಿ, ಬಾಬಾ ನೀನು ಬಂದ್ಬಿಡು, ನಾನು ಎಲ್ಲ ಸರೆಂಡರ್ ಆಗ್ಬಿಡ್ತೀನಿ, ತನುಮನ ದನ ಎಲ್ಲ ನಿಂದು, ಎಲ್ಲ ನಂದೆಲ್ಲ ನಿಂದು ಹೇಳ್ಕೊಂಡು ಅಲ್ಲಂತೂ ಸುಳ್ಳು ಹೇಳ್ಕೊಂಡು ಬಂದ್ರಿ. ಅದು ಎಕ್ಸ್ಕ್ಯೂಸು. ಗೊತ್ತಿಲ್ಲದೆ ನನ್ನ ಮಕ್ಕಳೆಲ್ಲ ಹೇಳ್ಕೊಂಡು ನನ್ನ ಮುಂದೆ ಹೇಳ್ಬಿಟ್ಟು ಸುಳ್ಳು, ಅಲ್ಲಿ ಹೋಗ್ಬಿಟ್ಟು ಎಲ್ಲ ನಂದು ಅಂತ ಮಾಡ್ತಾರೆ ಅಂತ ಸುಮ್ಮನೆ ಇದ್ರು ಬಾಬಾ. ಬಟ್ ಇವಾಗ ನೀವು ಹಂಗೆ ಮಾಡಿದ್ರೆ ಬರೀ ಲೆಕ್ಕ, ತಲೆ ಮೇಲೆ ಲೆಕ್ಕದ ಮೂಟೆಗಳು. ಧರ್ಮರಾಜನ ಖಾತಾ ದೊಡ್ಡದಾಗುತ್ತೆ, ಪುಸ್ತಕ. ಏನು ಮಾಡ್ತೀರಾ? ಹೇಳ್ತಾ ಇರೋದು ನಿಂದು ಅಂತ, ಆಮೇಲೆ ನಂದು ಅಂತ ಕತೆ ಹೇಳೋದು. ಅಯ್ಯೋ ನಿಮಗೇನು ಗೊತ್ತು ಅಂತ. ಅದು ಬಾಬಂಗೆ ಗೊತ್ತಿಲ್ವಾ? ಹಾಂ, ಶಿವಬಾಬಾ ಮತ ಕೊಡ್ತಿದ್ದಾರೆ ಅಂದರೆ ಅವ್ರಿಗೆಲ್ಲ ಗೊತ್ತು ಅಂತ. ನನ್ನ ಮಕ್ಕಳಿಗೆ ಹೆಂಗೆ ಪಾರು ಮಾಡಬೇಕಂತ ಗೊತ್ತು, ಅದಕ್ಕೆ ಹೇಳ್ತಿರೋದು. ಅದರಿಂದ ಬಾಬಾವ್ರು ಹೇಳ್ದಂಗೆ ಆನಂದವಾಗಿರಿ, ವಿಜಯದಶಮಿ ಮಾಡಿ. ಎಲ್ಲ ಏನೋ ಆ ದುರ್ಗಾ, ನನ್ನ ಅಂಬ, ನೀವು ಮಹಾವೀರರು ಹಾರ್ಕೊಂಡಿರೋ ತೋರಿಸ್ತಿದಾರಲ್ಲ ಅಣ್ಣಂದ್ರಿಗೆ. ಗಣೇಶ, ಈ ಗಣೇಶ ಹಬ್ಬ ಬರ್ತಾ ಇದೆ. ಸುಮ್ಮನೆ ಗಣೇಶನ ಕೆಲಸ ಮಾಡಬೇಕಾ ಬೇಡವಾ? ಎಲ್ಲರೂ ವಿಘ್ನ ದೂರ ಮಾಡ್ಕೊಂಡು, ಬುದ್ಧಿ ವಿಶಾಲ ಮಾಡ್ಕೊಂಡು, ಜ್ಞಾನದ ಕಿವಿ ದೊಡ್ಡದು ಮಾಡ್ಕೊಂಡು, ಬರೀ ಜ್ಞಾನ ಅಷ್ಟೇ ತಲೆಗೆ ಹೋಗ್ಬೇಕು, ಬೇರೆ ಎಲ್ಲ ಹೋಗಂಗಿಲ್ಲ. ಇದೆಲ್ಲ ಧಾರಣೆಗಳು ಮಾಡ್ದೇನೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಪದವಿ ಸಿಕ್ಕೊಂಡ್ಬಿಡುತ್ತಾ? ನಿಮ್ದೆಲ್ಲ ಏನು ಯಾದಗಾರಿದೆ ಅದು ಮಾಡಬೇಕಾ ಬೇಡವಾ? ಅಲ್ಲಿ 8 ಭುಜದ ಪೂಜೆ ಆಗ್ತಿದೆ ನಿಮ್ಮದು. ಅಯ್ಯೋ ನಂಗೆ ಇಲ್ಲಿ 2 ಭುಜ ಇದೆ, ನಾನು ಹೆಂಗೆ ಮಾಡೋದು? ಅಯ್ಯೋ ಅಂತಂದರೆ ನೆನಪು ಮಾಡ್ರಲ್ಲ ನೀವು ಯಾರು ಅಂತ. ಅಕ್ಕಂದ್ರು ಮರ್ತೋಗ್ಬಿಡ್ತೀರಲ್ಲ ಮಕ್ಕಳೇ ನೀವು ಯಾರು ಅಂತ. ಅಲ್ಲಿ ಬೆಳಗ್ಗೆದ್ರೆ ನಿಮ್ಮನ್ನು ಕರಿತಾ ಇದ್ದಾರೆ, ಪೂಜೆಗಳು ನಡೀತಿದೆ, ಆರತಿ ಎತ್ತುತ್ತಾ ಇದ್ದಾರೆ. ನೀವು ಇಲ್ಲಿ ಮಾಯ ನಿಮ್ಗೆ ಆರತಿ ಎತ್ತುತ್ತಿದೆ. ಏನು ಹೇಳೋದು? ಬರೀ ಸಂಕಲ್ಪ ವ್ಯರ್ಥ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿರ್ತೀರ. ಅಲ್ಲಿ ದೇವಿ ಕಣ್ಣಲ್ಲಿ ಬಿಸಿ ಬಿಸಿ ನೀರು ಬರ್ತಾ ಇರುತ್ತೆ. ನೀವು ಇಲ್ಲಿ ಬೇಜಾರು ಮಾಡ್ಕೊಂಡ್ರೆ
ಭಕ್ತರಿಗೆ ಹೆದರಿಕೆ ಆಗ್ಬಿಡುತ್ತೆ, ಇದೇನಪ್ಪ ನನ್ನ ದೇವಿ ಕಣ್ಣಲ್ಲ ನೀರು ಬರ್ತಾ ಇದೆಯಲ್ಲಪ್ಪ ಅಂತ. ಅದಕ್ಕೆ ಹುಷಾರಾಗಿರ್ರಿ, ಬೇಜಾರು ಮಾಡ್ಕೋಬೇಡಿ. ಮನೆಯಲ್ಲಿ ಆನಂದವಾಗಿ ನಿಮ್ದು ಆ ದೇವ ರೂಪವನ್ನು ನೆನ್ಪಿಟ್ಕೊಳ್ಳಿ. 5 ಸ್ವರೂಪದ ಅಭ್ಯಾಸ ಏನಕ್ಕೆ ಹೇಳಿದ್ದು? ನಿರಂತರವಾಗಿ ನನ್ನ ಮಕ್ಕಳು ಬರೀ ಅದರಲ್ಲೇ ಸುತ್ತಾ ಇರ್ಬೇಕು ದಿನ ಅಂತ ಹೇಳಿದ್ದು. ನೀವು ಇನ್ನೊಂದು ಕಡೆ ಸುತ್ತಾ ಇದ್ರೆ ಏನಾದರೂ ಅರ್ಥ ಇದೆಯಾ? ಬಾಬು ಅವ್ರು ಏನು ಹೇಳ್ತಾರೋ ಅದರಿಂದ ದೊಡ್ಡ ಸೈನ್ಸ್ ಇದೆ, ತುಂಬ ದೊಡ್ಡ ಸೈಕಾಲಜಿ ಇದೆ. ಅದನ್ನು ಆ್ಯಸ್ ಯು ಥಿಂಕ್ ಸೋ ಯು ಬಿಕಮ್. ನೀವೇನು ಯೋಚನೆ ಮಾಡ್ತೀರಾ ಅದರ ಪ್ರಾಕ್ಟಿಕಲ್ ಸ್ವರೂಪರಾಗ್ಬಿಡ್ತೀರಾ. ಆ ರೀತಿಯಲ್ಲಿ ಇರಬೇಕೋ ಬೇಡವೋ? ಬೇರೆ ಎಲ್ಲ ಏನಕ್ಕೆ ನಿಮಗೆ ಅಂತ ಹೇಳ್ತಿರೋದು ಬಾಬುವರು, ಸರಿನಾ? ಇಷ್ಟೂ ಆಗುತ್ತಾ ಇಲ್ವಾ, ಏನಂತೀರಾ? ಇನ್ನ ಏನು ಹೇಳ್ತಿದ್ದಾರೆ ಬಾಬುವರು? ಆಜ್ ಸೇ ದಾದಿ दीदी के पास नहीं जाना, सिर्फ रूहानी मिलन मनाने के लिए जाना, ये बातें करने नहीं जाना, कुछ लेने के लिए जाना, लेकिन कंप्लेंट लेकर नहीं जाना, ठीक है ना? ದಾದಿ ದೀದಿಗಳ ಹತ್ರ ಹೋದ್ರೆ ಅವರಿಂದ ಏನಾದರೂ ತಗೊಳಕ್ ಹೋಗ್ರಿ, ಕಂಪ್ಲೇಂಟ್ ಎತ್ಕೊಂಡು ಹೋಗ್ಬೇಡಿ. ಹಂಗಾಯ್ತು ಹಿಂಗಾಯ್ತು ಅದಾಯ್ತು ಇದಾಯ್ತು ಅಂತೇಳಿ ಅವ್ರ ಟೈಮ್ ವೇಸ್ಟು, ನಿಮ್ಮ ಟೈಮ್ ವೇಸ್ಟು. ಈ ಕಂಪ್ಲೇಂಟನ್ನು ಕಂಪ್ಲೀಟ್ ಮಾಡೋಕೆ ಏನಂದ್ರು? ಎಲ್ಲ ಕಮ್ಜೋರಿಗಳ ರಾವಣನನ್ನ ಬೆಂಕಿ ಇಟ್ಬಿಡಿ. ಪಕ್ಕ ದೃಢ ಸಂಕಲ್ಪದ ಏನು ಬೆಂಕಿ, ತೀಲಿ ಲಗಾವ್, ದೃಢ ಸಂಕಲ್ಪ ಕಿ ತೀಲಿ ಲಗಾವ್. ಏನು, ನಾನು ಅವತರಿತ ಆತ್ಮ, ಧರ್ಮ ಸ್ಥಾಪನಾರ್ಥ ಧರ್ಮಾತ್ಮ, ನಾನು ವಿಶ್ವ ಕಲ್ಯಾಣಕ್ಕೆ ಅವತರಿತನಾಗಿದ್ದೀನಿ. ಇಷ್ಟೆಲ್ಲ ಕೊಟ್ರಲ್ವಾ ಮಾಸ್ಟರ್ ಸರ್ವಶಕ್ತಿವಾನ್ ಅಂದ್ರಲ್ವಾ? ಅದರಲ್ಲಿ ಇರಲ್ಲ. ನಿಮ್ಮ ಆ ಸ್ವರೂಪ, ದೇವ ಸ್ವರೂಪದಲ್ಲಿರಿ, ಇಲ್ಲ ಬ್ರಾಹ್ಮಣ ಸ್ವರೂಪ ಫರಿಷ್ಠ ರೂಪದಲ್ಲಿರಿ. ಸ್ವಲ್ಪ ಹೊತ್ತು ಹೋಗಿ ಬಾಬನ ಹತ್ರ ಮನೆಯಲ್ಲಿ ಪರಮಧಾಮದಲ್ಲಿ ನಿರಾಕಾರಿ ರೂಪದಲ್ಲಿ ಕೂತ್ಕೊಳ್ರಿ. ಟೆಂಪಲಲ್ಲಿ 3 ರೂಪದಲ್ಲಿ ಪೂಜೆ ಆಗ್ತಿದೆ. ಶಿವಲಿಂಗದಲ್ಲಿ, ಸಾಲಿಗ್ರಾಮ ಪೀಠದಲ್ಲಿ ಇದ್ದು ಬಾಬನ ಮಡ್ಲಲ್ಲಿ ಪೂಜೆ, ಬಾಬನಿಗಾಗಿದ್ದ ಅಭಿಷೇಕ ಎಲ್ಲ ನಿಮಗಾಗ್ತಿದೆ. ಇನ್ನೊಂದೇನು ದೇವತಾ ರೂಪ, ಲಕ್ಷ್ಮೀ ನಾರಾಯಣ ಸೀತಾರಾಮ ಎಲ್ಲ ಕೋಟಿ ದೇವತೆಗಳ ಪೂಜೆ, ನಿಮ್ಮ ಪೂಜೆ ಅಲ್ಲಾಗ್ತಿದೆ, ಆವಾಹನೆ ಮಾಡ್ತಾರೆ. ಇನ್ನೊಂದು ಸಂಗಮ ಯುಗದ ಏನು ಸೇವಾ ರೂಪ, ದೇವಿಯ ರೂಪದಲ್ಲಿ. ಇಲ್ಲೇನೇನು ಕೆಲಸ ಕರ್ತವ್ಯ ಮಾಡಿದ್ದೀರಾ? 8 ಭುಜ 16 ಭುಜ ಇಟ್ಕೊಂಡು ದೇವಿಯರನ್ನ ಆವಾಹನೆ ಮಾಡ್ಕೊಂಡು ಅಲ್ಲಿ ಸಿದ್ಧಿಗಳು ಕೇಳ್ತಿದ್ದಾರೆ. ಆ ರೂಪ. ಎಷ್ಟು ರೂಪ? ನಿಮ್ಮ ಕೈಯಲ್ಲಿ ತ್ರಿಶೂಲ ಇದೆ, ಜ್ಞಾನದ ಖಡ್ಗ ಇದೆ, ಆಮೇಲೆ ಶಂಖ ಇದೆ, ಗದಾ ಇದೆ, ಎಲ್ಲದೂ ಇದೆ. ಇಷ್ಟೆಲ್ಲ ಅಸ್ತ್ರಶಸ್ತ್ರ ಕೊಟ್ಟಿದ್ದಾರೆ. ಆದರೂ ಬಾಬಾ ಹೇಳ್ತಾರೆ ಬೇಜಾರು ಮಾಡ್ಕೊತೀರ ನೀವು. ಏನು ಮಾಡಲಿ, ಹೆಂಗೆ ಮಾಡಲಿ ಬಾಬಾ, ಹಂಗಲ್ಲ, ಆಗೋಕ್ಕಾಗಲ್ಲ, ಹಿಂಗಾಗಲ್ಲ, ಇದೆಲ್ಲ ಕತೆ ಹೇಳ್ತಿರಲ್ಲ ಮಕ್ಕಳೇ ಅಂತಾರೆ. ಬಿಟ್ಬಿಡ್ರಪ್ಪ ಇದೆಲ್ಲ, ಎಂಡು ಬಂತು ಅಂತ, ಸರಿನಾ? ಓಂ ಶಾಂತಿ. अच्छा, ऐसे विजय दिवस मनाने वाले विजयी रतन जिनके मस्तक पर विजय का अविनाशी तिलक लगा हुआ है, ऐसे अविनाशी तिलकधारी सदा अकाल तख्त नशीन अकाल मूर्त सर्व आत्माओं को बंधन मुक्त बनाने वाले योगयुक्त, स्नेहयुक्त, युक्तियुक्त सर्वश्रेष्ठ आत्माओं को बाप दादा का याद प्यार और नमस्ते नमस्ते नमस्ते. हम सब बच्चों की भी याद प्यार और नमस्ते नमस्ते नमस्ते. बाबा कितना सजाता है ಅಲ್ವಾ? ನೋಡ್ರಿ, ನೀವೇನೇ ಎಲ್ಲ ರಿವೈಸ್ ಮಾಡಲ್ಲ ಅಂತ ಎಲ್ಲ ರಿವೈಸ್ ಅವ್ಯಕ್ತ ಮುರುಳಿಗಳು ಹಳೇದೇನಿದೆ ಅದು ಕೇಳ್ತಾ ಇದ್ದೀರಾ. ಸೊ ಇದೆಲ್ಲ ನೀವು ಬರ್ಕೊಂಡು ನೋಟ್ ಮಾಡಿಕೊಂಡು ಬಾಬುವ್ರು ಅವಾಗೇ ಏನೇನು ಹೇಳಿದ್ದಾರೆ, ಇದರ ಧಾರಣೆಗಳು ಎಷ್ಟಾಗಿದೆ ಅನ್ನೋ ಚೆಕ್ಕಿಂಗ್ ಖಂಡಿತ ಮಾಡಬೇಕು, ಸರಿನಾ? ರಿವಿಷನ್ ಯಾಕೆ ಮಾಡ್ತಿರೋದಂದರೆ ರಿಯಲೈಸ್ ಆ್ಯಂಡ್ ಲಿಬರೇಟ್. ತನ್ನನ್ನು ರಿಯಲೈಸ್ ಮಾಡ್ತಾ ತನ್ನನ್ನು ನಿರ್ಬಲತೆಗಳಿಂದ ಲಿಬರೇಟ್ ಮಾಡಿಕೊಂಡು, ಮುಕ್ತ ಮಾಡಿಕೊಂಡು ಅನ್ಯರನ್ನು ಮುಕ್ತ ಮಾಡಿ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಈ ಕರ್ತವ್ಯ ಈಗ ಫಾಸ್ಟಾಗಿ ನಡಿಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ. ಇದೇ ನಮ್ಮ ಧರ್ಮ, ಇದೇ ನಮ್ಮ ಕರ್ಮ, ಸರಿನಾ? ಓಂ ಶಾಂತಿ. ಖುಷಿ ಆಗ್ತಿದೆ ಅಲ್ವಾ? ಏನಂತೀರಾ? ಖುಷ್ ನಸೀಬ್ ಆತ್ಮ ಅಂತಾರೆ ಬಾಬಾ.